ಹಲೋ ಎವ್ರಿವನ್, ವೆಲ್ಕಮ್ ಟು ಸರಿತಾ ಕ್ಲಾಸಸ್. ಕರೆಂಟ್ ಅಫೇರ್ಸ್ ನ ಒಂದು ಚೊಚ್ಚಲ ತರಗತಿ ಅಂತ ಹೇಳ್ಬೋದು. ಓಕೆ, ಸೊ ಫಸ್ಟ್ ಇಂಟರ್ನ್ಯಾಷನಲ್ ಕರೆಂಟ್ ಅಫೇರ್ಸ್, ಅಂತಾರಾಷ್ಟ್ರೀಯ ಪ್ರಚಲಿತ ವಿದ್ಯಮಾನಗಳಲ್ಲಿ UN ಮತ್ತೆ ಅಸೋಸಿಯೇಟೆಡ್ ಆರ್ಗನ್ಸ್ ಯಾವುದೆಲ್ಲ ನ್ಯೂಸ್ ಅಲ್ಲಿ ಇದೆ. ಓಕೆ, ಸೊ ಅದ್ರ ಜೊತೆಗೆ ಇನ್ನು ಕೆಲವು IMF, ಯುನೆಸ್ಕೋ, ಓಕೆ, ಸೊ WTO ಇವೆಲ್ಲ ಕೂಡ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್ ನ ಆಮೇಲೆ ಕವರ್ ಮಾಡ್ತೀನಿ. ಫಸ್ಟ್ UN ರಿಲೇಟೆಡ್ ಆರ್ಗನ್ಸ್, ಅದು ಯಾವ್ಯಾವ ಒಂದು ವಿಷಯಗಳಿಂದ ನ್ಯೂಸ್ ಅಲ್ಲಿ ಇದೆ, ಒಂದು ಕಂಪ್ಲೀಟ್ 1 year 1.5 yearದು. ಸೊ ಅದರ ಜಿಸ್ಟ್ ಅನ್ನ ನಾನು ಹೇಳ್ಕೊಡ್ತೇನೆ. ಓಕೆ, ಸೊ ವೆರಿ ಇಂಪಾರ್ಟೆಂಟ್. ವಿಶ್ವಸಂಸ್ಥೆ, ಯುನೈಟೆಡ್ ನೇಷನ್ಸ್ ಫಸ್ಟ್ ಅಸ್ತಿತ್ವಕ್ಕೆ ಬಂದಿದ್ದು ಯಾವಾಗ, ಯಾಕೆ ಅಂತ ಎಲ್ಲರಿಗೂ ಗೊತ್ತಿರುತ್ತೆ. ವಿಶ್ವಸಂಸ್ಥೆ ಯಾಕಂದ್ರೆ ವಿಶ್ವ ಯುದ್ಧ 2 ಅಥವಾ ಸೆಕೆಂಡ್ ವರ್ಲ್ಡ್ ವಾರ್ ಆಗಿತ್ತು. ಜಾಗತಿಕ ಶಾಂತಿ ಮತ್ತು ಸಮೃದ್ಧತೆ, ಸಹಕಾರ ಇದನ್ನ ಕಾಪಾಡ್ಕೋಬೇಕು ಅಂತ ಇಂತಹ ಒಂದು ಅಂತಾರಾಷ್ಟ್ರೀಯ ಸಂಸ್ಥೆಯನ್ನ ಸ್ಥಾಪಿಸಲಾಯಿತು. ಯಾವಾಗ ಸ್ಥಾಪನೆ ಮಾಡಿದ್ದು? 1945 ಅಲ್ಲಿ. ಸೊ UN ಡೇ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ಯಾವಾಗ? October 24 ಈಸ್ ಸೆಲೆಬ್ರೇಟೆಡ್ ಆಸ್ UN ಡೇ. ಯಾಕಂದ್ರೆ October 24, 1945 ಅಲ್ಲಿ ಈ ಒಂದು ವಿಶ್ವಸಂಸ್ಥೆ ಒಂದು ಅಸ್ತಿತ್ವಕ್ಕೆ ಬಂದಿತ್ತು. ಸೊ UN ಅಲ್ಲಿ ಹಲವಾರು ಅಂದ್ರೆ ಅಂಗಸಂಸ್ಥೆಗಳಿದಾವೆ. ಓಕೆ, ಸೊ ದ ಮೇನ್ ಆರ್ಗನ್ಸ್ ಆಫ್ UN ಯಾವ್ದು ಗೊತ್ತಾ? ಸೊ ಸಾಮಾನ್ಯವಾಗಿ ಗೊತ್ತೇ ಇರುತ್ತೆ, ನ್ಯೂಸ್ ಅಲ್ಲಿ ನೋಡ್ತಿರ್ತೀರಾ. ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ, ಸಾಮಾನ್ಯ ಸಭೆ, ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ. ಎರಡನೇದು, ಸೊ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್. ಓಕೆ, ಮೂರನೇದು ಎಕೋಸ್ಯಾಕ್, ಎಕನಾಮಿಕ್ ಅಂಡ್ ಸೋಷಿಯಲ್ ಕೌನ್ಸಿಲ್, ಎಕೋಸ್ಯಾಕ್. ಇದಾದ್ಮೇಲೆ ಇನ್ಯಾವುದು ಅಂತಂದ್ರೆ ಸೆಕ್ರೆಟರಿಯೇಟ್, ಕಾರ್ಯಾಲಯ. ಓಕೆ, ಸೊ ನೆಕ್ಸ್ಟ್ ICJ, ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್, ಅಂತಾರಾಷ್ಟ್ರೀಯ ನ್ಯಾಯಾಲಯ. ಮತ್ತೆ 6th ಒನ್ ಯಾವ್ದಾಗಿರುತ್ತೆ ಅಂದ್ರೆ ಟ್ರಸ್ಟಿಶಿಪ್ ಕೌನ್ಸಿಲ್, ಧರ್ಮದರ್ಶಿ ಮಂಡಳಿ. ಸೊ ಇದರಲ್ಲಿ 5 ಕೂಡ ಸಕ್ರಿಯವಾಗಿದೆ, ಆದ್ರೆ ಒಂದು ಮಾತ್ರ ಅದು ಕಾರ್ಯವನ್ನ ಸ್ಥಗಿತಗೊಳಿಸಿದೆ. ಯಾವ್ದಿರ್ಬೋದು ಅದು? ಸೊ ದಟ್ ಈಸ್ ಟ್ರಸ್ಟಿಶಿಪ್ ಕೌನ್ಸಿಲ್. ಇದು ಯಾವಾಗ ಗೊತ್ತಾ? ತನ್ನ ಕಾರ್ಯವನ್ನ ಸ್ಥಗಿತಗೊಳಿಸಿರೋದು 1994 ಅಲ್ಲಿ. 1994ರಿಂದ ಇದು ಇನ್ಆಕ್ಟಿವ್ ಆಗಿದೆ, ನಿಷ್ಕ್ರಿಯವಾಗಿದೆ. ಇನ್ನು ಉಳಿದ 5 ಆರ್ಗನ್ಸ್ ಕೂಡ ವರ್ಕ್ ಆಗ್ತಿದೆ. ಓಕೆ, ಸೊ UNGA, ಓಕೆ, ದಿಸ್ ಈಸ್ ಪಾಲಿಸಿ ಮೇಕಿಂಗ್ ಬಾಡಿ. ಪಾಲಿಸಿ ಮೇಕಿಂಗ್ ಅಂತಂದ್ರೆ ವಿಶ್ವಸಂಸ್ಥೆಯಲ್ಲಿ ಒಂದು ನೀತಿ ನಿರೂಪಣೆಯಲ್ಲಿ, ಓಕೆ, ಎಲ್ಲಾ ದೇಶಗಳ ಒಂದು ಸಮಗ್ರ ಕಲ್ಯಾಣಕ್ಕೆ ಅಗತ್ಯವಿರುವಂತಹ ನೀತಿ ನಿರೂಪಣೆ ಮಾಡುವಂತಹ ಒಂದು ಪ್ರಮುಖವಾದ ಸಂಸ್ಥೆ ಯಾವುದು ಅಂತಂದ್ರೆ UNGA. ಓಕೆ, ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ. ಈ ಜನರಲ್ ಅಸೆಂಬ್ಲಿಗೆ ನಮ್ಮ ಭಾರತದಿಂದ ಪ್ರಪ್ರಥಮವಾಗಿ 1952ರಲ್ಲಿ ಯಾರು ಆಯ್ಕೆ ಆಗಿದ್ರು? ಓಕೆ, ಸೊ ಗೊತ್ತಿರುತ್ತೆ ನಿಮ್ಗೆ. UNGA ಫಸ್ಟ್ ಅದು ವುಮೆನ್ ಪ್ರೆಸಿಡೆಂಟ್. ಇದುವರೆಗೂ ಯಾರು ಆಗಕ್ಕೆ ಸಾಧ್ಯ ಆಗ್ಲಿಲ್ಲ. ಸೊ ವಿಜಯಲಕ್ಷ್ಮಿ ಪಂಡಿತ್, ಶಿ ವಾಸ್ ಅ ಫಸ್ಟ್. ವಿಜಯಲಕ್ಷ್ಮಿ ಪಂಡಿತ್ ಇವರು ಫಸ್ಟ್ ವುಮೆನ್ ಪ್ರೆಸಿಡೆಂಟ್ ಇನ್ UNGA. ಯಾವಾಗ? 1952, 1952 ಅಲ್ಲಿ, isn't it? ಸೊ ಈಗ UNGA ಅಲ್ಲಿ ಪ್ರೆಸೆಂಟ್ ಪ್ರೆಸಿಡೆಂಟ್ ಯಾರಾಗಿದ್ದಾರೆ? ಪ್ರೆಸೆಂಟ್ ಚೇರ್ಪರ್ಸನ್. ಓಕೆ, ದಟ್ ಆಲ್ಸೋ ಯು ಶುಡ್ ನೋ. ದ ಪ್ರೆಸೆಂಟ್ ಚೇರ್ಪರ್ಸನ್ ಈಗ ಅನ್ನಲೀನಾ ಅಂತ ಒಬ್ರು ಇದ್ದಾರೆ. ಓಕೆ, ಪ್ರಸ್ತುತ ಇರೋದು. ಆದ್ರೆ 2026ಕ್ಕೆ ಅವರ ಒಂದು ಅವಧಿ ಮುಕ್ತಾಯಗೊಳ್ಳುತ್ತೆ. ಸೊ ಈಸ್ ಗೋಯಿಂಗ್ ಟು ಕಂಪ್ಲೀಟ್ ಟೆನ್ಯೂರ್. ಈಗ ನೆಕ್ಸ್ಟ್ ಯಾರು ಬರ್ತಾರೆ ಗೊತ್ತಾ? September 2026ಗೆ ಅಪ್ಕಮಿಂಗ್ UNGA ಪ್ರೆಸಿಡೆಂಟ್ ಅಂದ್ರೆ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ ಅಧ್ಯಕ್ಷತೆಯನ್ನ ಯಾರು ವಹಿಸಲಿದ್ದಾರೆ ಅಂತಂದ್ರೆ ಕೈಲಲೂರ್ ರೆಹಮಾನ್. ಯಾರು ರಿಟೈರ್ಡ್ ಆಗ್ತಿರೋದು? ಅನ್ನಲೀನಾ ರಿಟೈರ್ಡ್ ಆಗ್ತಿದ್ದಾರೆ. ರಿಟೈರ್ಡ್ ಆಗ್ತಿರೋದು ಬೇಕಾ ಮೇಡಮ್ ಅಂತ ನೀವೇನಾದ್ರೂ ಕೇಳಿದ್ರೆ, ಈ ಮೊನ್ನೆ KE ಎಕ್ಸಾಮ್ ಕೇಳಿದ್ರು ನೋಡಿ, 3ನೇವರು ಯಾರು? CDS ಹೆಡ್ ಯಾರು ಅಂತ. ಓಕೆ, ಚೀಫ್ ಡಿಫೆನ್ಸ್ ಸ್ಟಾಫ್. ಹಿಂದಿನ 3ನೇವ್ರು ಅವ್ರಿಗೆ ಕೊಟ್ಬಿಟ್ಟು, ಓಕೆ, ರಾಜಸುಬ್ರಹ್ಮಣ್ಯಂ ಅಂತ. 2ನೇವ್ರು ಯಾರು ಅಂತ ಕೇಳಿದ್ರು. ಹಾಗಾಗಿ ಯಾರು ಎಕ್ಸಿಟ್ ಆಗೋರು ಯಾರು ಅಂತಂದ್ರೆ ಅನ್ನಲೀನಾ.
ಓಕೆ. ಸೊ ಮತ್ತೆ UN ಸೆಕ್ಯೂರಿಟಿ ಕೌನ್ಸಿಲ್ ಅಥವಾ UN ಸೆಕ್ರೆಟರಿ ಜನರಲ್ ಅಂತ ಇರ್ತಾರೆ. ಇವರು ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ ಅಧ್ಯಕ್ಷರು ಯಾರು ಅಂತಂದ್ರೆ ಕೈಲಲೂರ್ ರೆಹಮಾನ್. ಅಪ್ಕಮಿಂಗ್ ಸೆಪ್ಟೆಂಬರ್ ಅಲ್ಲಿ ಬರ್ತಾರೆ. ಓಕೆ, ಇವರು ಎಕ್ಸಿಟ್ ಆಗ್ತಿದ್ದಾರೆ. ಬಟ್ ಸೆಕ್ರೆಟರಿ ಜನರಲ್ ನಿಮ್ಗೆ ಗೊತ್ತಿರ್ತಾರೆ, ಅಂಟಾನಿಯೋ ಗ್ಯುಟೆರೆಸ್ ಸೆಕ್ರೆಟರಿ ಜನರಲ್ ಗ್ಯುಟೆರೆಸ್. ಅಂಡ್ ಇದು ಗೊತ್ತಿರ್ಬೇಕು ನಿಮ್ಗೆ ಏನಂತ, UN ಪರ್ಮನೆಂಟ್ ರೆಪ್ರೆಸೆಂಟೇಟಿವ್ ಫ್ರಮ್ ಇಂಡಿಯಾ. ಯುಎನ್ಗೆ ವಿಶ್ವಸಂಸ್ಥೆಗೆ ಭಾರತದಿಂದ ಆಯ್ಕೆ ಆಗಿರುವಂತಹ ಒಂದು ಶಾಶ್ವತ ಪ್ರತಿನಿಧಿ ಅಥವಾ ಅಂಬಾಸಿಡರ್ ಟು UN ಫ್ರಮ್ ಇಂಡಿಯಾ ಅಂತ. ಸೊ ಭಾರತದಿಂದ UN ರಾಯಭಾರಿ ಯಾರಾಗಿದ್ದಾರೆ ಅಂತ. ಓಕೆ, ಸೊ ಯಾರಿದ್ದಾರೆ ಅವರು? ಸೊ ಇವ್ರ ಹೆಸರು ಪರ್ವತನೇನಿ ಹರೀಶ್ ಈಸ್ ಪರ್ಮನೆಂಟ್ ರೆಪ್ರೆಸೆಂಟೇಟಿವ್ ಟು UN. ಭಾರತದಿಂದ ವಿಶ್ವಸಂಸ್ಥೆಯ ಶಾಶ್ವತ ಒಂದು ರಾಯಭಾರಿ ಅಂತ ಇವರು ಆಯ್ಕೆ ಆಗಿದ್ದಾರೆ. ರುಚಿರಾ ಕಾಂಬೋಜ್ ಇದ್ರಲ್ಲ, ಅವರ ಒಂದು ಪ್ಲೇಸ್ಗೆ 2024ರಲ್ಲಿ ಇವರು ಆಯ್ಕೆ ಆಗಿರೋದು. ರುಚಿರಾ ಕಾಂಬೋಜ್ ಅವರ ಒಂದು ಪ್ಲೇಸ್ಗೆ ಪರ್ವತನೇನಿ ಹರೀಶ್ ಅವರು ಸೊ ಆಯ್ಕೆ ಆಗಿದ್ದಾರೆ. ಮತ್ತೆ ನೋಡಿ, ಈ ಎಲ್ಲದರ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಗೊತ್ತಾ? ನ್ಯೂಯಾರ್ಕ್. ಎಕೋಸ್ಯಾಕ್ ಆಗಿರ್ಬೋದು, UNG ಆಗಿರ್ಬೋದು, ಎಲ್ಲದ್ರದ್ದು ನ್ಯೂಯಾರ್ಕ್. ಬಟ್ ಒಂದ್ರದ್ದು ಹೆಡ್ ಕ್ವಾರ್ಟರ್ಸ್ ಮಾತ್ರ ನೆದರ್ಲ್ಯಾಂಡ್ ನ ಹೇಗಲ್ಲಿದೆ. ಅದ್ಯಾವುದು? ಐಸಿಜೆದು ಹೆಡ್ ಕ್ವಾರ್ಟರ್ಸ್ ನೆದರ್ಲ್ಯಾಂಡ್ ನ ಹೇಗಲ್ಲಿ. ಇನ್ನು ಉಳಿದಿದ್ದೆಲ್ಲ ನ್ಯೂಯಾರ್ಕ್ ಅಲ್ಲೇ ಇದೆ. ಓಕೆ, ಸೊ ಇದು UN ಅಂದ್ರೆ ಯುನೈಟೆಡ್ ನೇಷನ್ ಆಫೀಸ್ ಅಂತ. UNOಗೆ ಪರ್ಮನೆಂಟ್ ರೆಪ್ರೆಸೆಂಟೇಟಿವ್ ಯಾರು ಅಂತ ಡೋಂಟ್ ಗೆಟ್ ಕನ್ಫ್ಯೂಸ್ಡ್ ವಿತ್ UN ಗೆ ಪರ್ಮನೆಂಟ್ ರೆಪ್ರೆಸೆಂಟೇಟಿವ್ ಪರ್ವತನೇನಿ ಹರೀಶ್. ಬಟ್ UNOಗೆ UN ಅಂದ್ರೆ ಯುನೈಟೆಡ್ ನೇಷನ್ ಆಫೀಸ್, ಜೆನೀವಾದಲ್ಲಿರುವಂತಹ ಒಂದು ಆರ್ಗನೈಸೇಷನ್ಸ್ಗೆಲ್ಲ ಹೆಡ್ ಆಗಿ ಅಂದ್ರೆ ರೆಪ್ರೆಸೆಂಟೇಟಿವ್ ಯಾರು ಅಂತಂದ್ರೆ ಅರಿಂದಮ್ ಬಾಗ್ಚಿ. ಓಕೆ, ಸೊ ಇದು ಜೆನೇವಾದಲ್ಲಿರುವಂತಹ UN ಆರ್ಗನೈಸೇಷನ್ಸ್. ಓಕೆ, ಸೊ ಅಥವಾ UN ಆಫೀಸಿಗೆ ಪರ್ಮನೆಂಟ್ ರೆಪ್ರೆಸೆಂಟೇಟಿವ್ ಇವರು ಕೂಡ ನ್ಯೂಸ್ ಅಲ್ಲಿ ಇದ್ರು. 2026ರಲ್ಲಿ ಇವರು ಆಯ್ಕೆ ಆಗಿರೋದು ಅರಿಂದಮ್ ಬಾಗ್ಚಿ. ಸೊ ಇವರು ಪರ್ವತನೇನಿ ಹರೀಶ್ ಬಂದು 2024ರಲ್ಲಿ ರುಚಿರಾ ಕಾಂಬೋಜ್ ಅವರ ಒಂದು ಪ್ಲೇಸ್ ಅಲ್ಲಿ ಬಂದಿರೋದು. ಐ ವಿಲ್ ಜಸ್ಟ್ ರಿಪೀಟ್ ಅಗೈನ್, ಪ್ಲೀಸ್ ಮೈಂಡ್ ಇಟ್. UN ಬಗ್ಗೆ ಮಾತಾಡ್ತಿದ್ದೀನಿ. ಇದು ಎಲ್ಲ ಆರ್ಗನೈಸೇಷನ್ಸ್ ಒಂದೊಂದು ತಗೋತೀನಿ, ಯಾಕಂದ್ರೆ ಲಾಸ್ಟ್ 2025ರಲ್ಲಿ 80ನೇ ಸೆಷನ್ ಆಯ್ತು. ಓಕೆ, 80ನೇ ಒಂದು ಸಮಾವೇಶ UNGA, ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿದು 80ನೇ ಸಮಾವೇಶ ಆಯ್ತು. ಅಲ್ಲಿ UN80 ಅಂತ ಒಂದು ಕನ್ವೆನ್ಷನ್ ಮಾಡಿದ್ರು. ಅಂದ್ರೆ 80 ವರ್ಷ ಆಗಿದೆ UN ಅಂತ. 1945 ಬಂದಿರೋದು ಅಂತಂದ್ರೆ ಈಗ 2025ಗೆ 80 ಇಯರ್ಸ್ ಆಗುತ್ತಲ್ಲ. ಸೊ 80ನೇ ಒಂದು ಅಧಿವೇಶನ ಆಯ್ತು. ಈಗ ಈ ಸತಿ ಆಗೋದು 81ನೇದು, ರೈಟ್? UNGA ದ ಮೇನ್ ಏನು ಪಾಲಿಸಿ ಮೇಕಿಂಗ್ ಬಾಡಿ ಇನ್ UN. ಇದರಲ್ಲಿ ಎಷ್ಟು ದೇಶಗಳಿರ್ತಂದ್ರೆ ಎಲ್ಲಾ ದೇಶಗಳು, ಸೊ 193 ದೇಶಗಳೆಲ್ಲ ಇದರಲ್ಲಿ ಭಾಗವಾಗಿರ್ತಾರೆ. 193 ನೇಷನ್ಸ್. ಇಂತಹ ಒಂದು ಪ್ರತಿಷ್ಠಿತ ಸಂಸ್ಥೆಗೆ, ಓಕೆ, ಸೊ ದ ಪ್ರೆಸ್ಟಿಜಿಯಸ್ ಆರ್ಗನೈಸೇಷನ್, ಇದಕ್ಕೆ ನಮ್ಮ ಭಾರತೀಯರಾದ ಸೊ ನಮ್ಮ ಯಾರಪ್ಪ ವಿಜಯಲಕ್ಷ್ಮಿ ಪಂಡಿತ್ ಅವರು ಪ್ರೆಸಿಡೆಂಟ್ ಆಗಿದ್ರು, ಸೊ ಮುಖ್ಯಸ್ಥರಾಗಿದ್ರು ಅನ್ನೋದು ನಮ್ಮ ಹೆಮ್ಮೆ. ಓಕೆ, ಈಗ ಪ್ರೆಸೆಂಟ್ ಯಾರಿದ್ದಾರೆ UNGAಗೆ ಅಂತಂದ್ರೆ, UNGAಯಲ್ಲಿ ದ ಪ್ರೆಸೆಂಟ್ ಒನ್ ಈಸ್ ಅನ್ನಲೇನ ಮೊದಲಿದ್ರು. ಈಗ ಯಾರು ಬರ್ತಾರೆ ಅಂತಂದ್ರೆ ಕೈಲಲೂರ್ ರೆಹಮಾನ್. ಓಕೆ, 2026 ಸೆಪ್ಟೆಂಬರಿಗೆ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ ಅಧ್ಯಕ್ಷತೆಯನ್ನ ವಹಿಸುವವರು. ಓಕೆ, ಮತ್ತೆ ಇವ್ರನ್ನೇನ್ ಹೇಳಿದೆ, ಆಂಟೋನಿಯೋ ಗುಟೆರೆಸ್. ಇವ್ರು ಯಾರು ಗೊತ್ತಾ? ಯುನೈಟೆಡ್ ನೇಷನ್ ಸೆಕ್ರೆಟರಿ ಜನರಲ್. ಓಕೆ, ಇವೆರಡು ತಗೊಂಡ್ರೆ ನಮ್ಮ ಭಾರತದಿಂದ ವಿಶ್ವಸಂಸ್ಥೆಗೆ ಶಾಶ್ವತವಾಗಿ ಸೊ ಪ್ರಾತಿನಿಧ್ಯತೆಯನ್ನ ವಹಿಸೋರು ಯಾರು ಅಂತ, ಅಥವಾ ಅಂಬಾಸಿಡರ್ ಆಫ್ UN ಫ್ರಮ್ ಇಂಡಿಯಾ ಅವ್ರು ಯಾರು ಅಂತಂದ್ರೆ ಪರ್ವತನೇನಿ ಹರೀಶ್. ಇದು ಯಾರಿಗೆ? UNಗೆ. UNO, ಯುನೈಟೆಡ್ ನೇಷನ್ ಆಫೀಸ್. ಓಕೆ, ಜೆನೇವಾದಲ್ಲಿರುವಂತಹ UN ಆಫೀಸ್ಗಳು ಏನೇ ಆರ್ಗನೈಸೇಷನ್ಸ್ ಇದಾವಲ್ಲ, ಅದಕ್ಕೆ ರೆಪ್ರೆಸೆಂಟೇಟಿವ್ ಯಾರು ಅಂದ್ರೆ ಅರಿಂದಮ್ ಬಾಗ್ಚಿ. ಕ್ಲಿಯರ್? ಈಗ ವಿಲ್ ಟೇಕ್ ಅಪ್ ಒನ್ ಬೈ ಒನ್, ಎಲ್ಲದು ಒಂದೊಂದೇನೆ ತಗೊಂಡು ಹೋಗೋಣ. ಸೊ ಈಗ UNSC ಇದು ನ್ಯೂಸ್ ಅಲ್ಲಿ ಏನೇನಿದೆ, ಯಾವ್ಯಾವ್ದಕ್ಕಿದೆ ಅಂತ. ಓಕೆ, ದ ಫಸ್ಟ್ ಇಂಪಾರ್ಟೆಂಟ್ ಆರ್ಗನ್ ಆಫ್ UN is UNSC, ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್, ಭದ್ರತಾ ಮಂಡಳಿ. ಓಕೆ, is prominent decision making body
ಓಕೆ, ಸೊ ನಿರ್ಣಯಗಳನ್ನ ಕೈಗೊಳ್ಳುವಂತಹ ಒಂದು ಪರಮೋಚ್ಚ ಸಂಸ್ಥೆ ಅಂತ ಹೇಳ್ಬೋದು. ಓಕೆ, UNSC ಸೆಕ್ಯೂರಿಟಿ ಕೌನ್ಸಿಲ್ ಅಲ್ಲಿ ಎಷ್ಟು ಜನ ಮೆಂಬರ್ಸ್ ಇದಾರೆ ಗೊತ್ತಾ? ಸೊ ಎಷ್ಟು ತರದ ಮೆಂಬರ್ಸ್ ಇದಾರೆ ಗೊತ್ತಾ? ಪರ್ಮನೆಂಟ್ ಅಂಡ್ ಟೆಂಪರರಿ ಮೆಂಬರ್ಸ್. ಸೊ ಶಾಶ್ವತ ಸದಸ್ಯರು ಮತ್ತು ತಾತ್ಕಾಲಿಕ ಸದಸ್ಯರು. ಹೈಯೆಸ್ಟ್ ಡಿಸಿಷನ್ ಮೇಕಿಂಗ್ ಬಾಡಿ ಆಫ್ UN ಅಂತಂದ್ರೆ ಅದನ್ನ UNSC ಅಂತ ಹೇಳ್ಬೇಕು. ಓಕೆ, ಸೊ ನಿರ್ಣಯಗಳನ್ನ ಕೈಗೊಳ್ಳುವಂತಹ ಉತ್ಕೃಷ್ಟ ಸಂಸ್ಥೆ ಯಾವುದು ಅಂತಂದ್ರೆ ಅದು ಭದ್ರತಾ ಮಂಡಳಿ. ನೋಡಿ, ಈ ಪರ್ಮನೆಂಟ್ ಮೆಂಬರ್ಸ್ ಯಾರ್ಯಾರು ಇದ್ದಾರೆ ಅಂದ್ರೆ P5 ನೇಷನ್ಸ್, P5 ಪರ್ಮನೆಂಟ್ 5 ಅಂತ ಕರಿತೀವಿ. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಶಾಶ್ವತ ಸದಸ್ಯತ್ವವನ್ನ ಹೊಂದಿರುವಂತಹ ದೇಶಗಳು ಯಾವ್ದ್ಯಾವ್ದು? US, UK, ಚೈನಾ, ಫ್ರಾನ್ಸ್ and Russia. They are developed nations. They are the part of this elite group. Okay, so UNSC ಅಲ್ಲಿ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಶಾಶ್ವತ ಸದಸ್ಯರು. ಏನ್ ಮೇಡಮ್ ಅಂತ ಸ್ಪೆಷಲ್ ಪ್ರಿವಿಲೇಜ್ ಇವ್ರಿಗೆ ಏನಿದೆ ಅಂತಂದ್ರೆ ದೇ ಹ್ಯಾವ್ ವಿಟೋ ಪವರ್. ವಿಟೋ ಪವರ್ ಅಂದ್ರೆ ನಿಷೇಧಾತ್ಮಕ ಒಂದು ಮತ ಅಧಿಕಾರ. ಅಂದ್ರೆ ಅರ್ಥ ಏನ್ ಗೊತ್ತಾ? ಈಗ ಏನೋ ಒಂದು ಪ್ರಪೋಸಲ್ ಇದೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ. ಓಕೆ, ಇವ್ರೇನಾದ್ರೂ ಇದರಲ್ಲಿ 4 ಜನ ಒಪ್ಪಿ ಒಬ್ಬರು ಒಪ್ಲಿಲ್ಲ ಅಂದ್ರೂ ಕೂಡ ಅದಕ್ಕೆ ಏನು ಅಂಗೀಕಾರ ಸಿಗಲ್ಲ. ಸೊ ದಟ್ ಈಸ್ ಕಾಲ್ಡ್ ವಿಟೋ ಪವರ್. ಎಷ್ಟಿದ್ದಾರೆ ಅಂತಂದ್ರೆ 5 ಮೆಂಬರ್ಸ್ ಇದ್ದಾರೆ. P5+1 ಅಂತ ಕೂಡ ಹೇಳ್ತೀವಿ. +1 ಅಲ್ಲಿ ಯಾರು ಬರ್ತಾರೆ? P5+1 ಅಂತಂದ್ರೆ ಜರ್ಮನಿ. ಸೊ ಜರ್ಮನಿ ವಿಲ್ ಬಿ ಪಾರ್ಟ್ ಆಫ್ ದಿಸ್. ಜರ್ಮನಿ P5 ಅಂದ್ರೆ ಶಾಶ್ವತ ಸದಸ್ಯ ರಾಷ್ಟ್ರಗಳು. ಯಾಕೆಂದ್ರೆ ಯಾವ್ದೋ ಒಂದು ಎಕ್ಸಾಮ್ ಏನ್ ಕೇಳಿದ್ರೆ ಗೊತ್ತಾ? ನಾನು ಹಳೆ ಎಕ್ಸಾಮ್ ಅಲ್ಲಿ ಯಾವ ಕ್ವಶನ್ಸ್ ಬಂದಿದೆ ಅದು ಐ ವಿಲ್ ಕೀಪ್ ರಿಪೀಟಿಂಗ್ ಇಟ್. ಯಾವ ತರ ಬಂದಿದೆ ಮುಂದೆ ಯಾವ ರೀತಿ ಬರಬಹುದು. ಓಕೆ, ಸೊ ಇದ್ರ ಮೇಲೆನೆ ಯಾವ ರೀತಿ ಕ್ವಶನ್ ಮತ್ತೆ ಫ್ರೇಮ್ ಮಾಡಬಹುದು ಅದನ್ನ ಹೇಳ್ಕೊಂಡು ಹೋಗ್ತೀನಿ. P5+1 ಅಲ್ಲಿ ಆ 1 ಯಾವ್ದು ಅಂತ ಕೇಳಿದ್ದಾರೆ. P5 ಎಲ್ಲರೂ ಬಹ್ಯಾಟ್ ಮಾಡ್ಕೊಂಡು ಹೋಗ್ತಾರೆ. ಯಾವ್ದನ್ನ ಮಕ್ಕಳು ನೋಡ್ಕೊಂಡ್ರಲ್ಲ ಅಲ್ಲಿ ಸ್ವಲ್ಪ ಫೋಕಸ್ ಮಾಡೋದು ಜಾಸ್ತಿ. ಆ +1 ಯಾವ್ದು ಅಂತಂದ್ರೆ ಜರ್ಮನಿ. ಓಕೆ, ಸೊ ಅದು ಕಂಪ್ಲೀಟ್ ಇಂಡಕ್ಟ್ ಆಗಿಲ್ಲ. ಓಕೆ, ಜರ್ಮನಿ ಇನ್ನು ಕಂಪ್ಲೀಟ್ ಇಂಡಕ್ಟ್ ಆಗಿಲ್ಲ, ಬಟ್ +1 ಸ್ಥಾನದಲ್ಲಿ ಇಟ್ಟಿದ್ದಾರೆ. ನೋಡಿ, ಟೆಂಪರರಿ ಅಂತಂದ್ರೆ ಇವರು ತಾತ್ಕಾಲಿಕ ಸದಸ್ಯರು. ಓಕೆ, ಎಷ್ಟಿದ್ದಾರೆ ಅಂದ್ರೆ 10 ಮೆಂಬರ್ಸ್ ಇರ್ತಾರೆ. 10 ಜನ, 10 ಸದಸ್ಯ ರಾಷ್ಟ್ರಗಳಿರ್ತವೆ, 10 ಮೆಂಬರ್ಸ್. ಭಾರತ ಇದನ್ನಂತೂ ಸುಮಾರು ಸತಿ ಪಡ್ಕೊಂಡಿದೆ. ಸೊ ಒಂದ್ಸತಿ ಇದರಲ್ಲಿ ಎಲೆಕ್ಟ್ ಆದ್ರೆ 2 years ಅಧಿಕಾರಾವಧಿನ ಹೊಂದಿರ್ತಾರೆ. ದೇ ವಿಲ್ ಬಿ ಹ್ಯಾವಿಂಗ್ 2 years tenure. ಓಕೆ, 2 ವರ್ಷಕ್ಕೊಂದ್ಸತಿ 10 ಜನರನ್ನ 10 ಕಂಟ್ರೀಸ್ ಅನ್ನ ಎಲೆಕ್ಟ್ ಮಾಡ್ತಾ ಇರ್ತಾರೆ. ಇದುವರೆಗೂ ನಾವು 8 ಬಾರಿ ಇದನ್ನ ಕೇಳ್ಬೋದು. 8 times we became non-permanent member of UNSC. So till now 8 times we became non-permanent member of UNSC. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ತಾತ್ಕಾಲಿಕ ಸದಸ್ಯ ರಾಷ್ಟ್ರವಾಗಿ 8 ಬಾರಿ ಆಯ್ಕೆಯಾಗಿದ್ದೀವಿ. ಅಂಡ್ ಮೈಂಡ್ ಇಟ್, 2020 ಇದು ಕರೆಂಟ್ ಅಫೇರ್ಸ್, 2028-29ಕ್ಕೆ 28-29 ಈ ಒಂದು ವರ್ಷಕ್ಕೆ ಮತ್ತೆ ನಾವು non-permanent member ಆಗ್ಬೇಕು ಅಂತ ಅಂದ್ಬಿಟ್ಟು ಆಲ್ರೆಡಿ ಕ್ಯಾಂಪೇನ್ ಅನ್ನ ಶುರು ಮಾಡಿದ್ವಿ. ಸೊ ಅಂದ್ರೆ ರೀಜನ್ ಕೊಡ್ತಾನೆ, ಏಷ್ಯಾ ಪೆಸಿಫಿಕ್ ರೀಜನ್, ಯುರೋಪು, ಅಮೆರಿಕಾ, ಲ್ಯಾಟಿನ್ ಅಮೆರಿಕಾ, ಈ ರೀತಿ ರೀಜನ್ಸ್ ಇಂದ ತಗೊಂಡ್ರೆ ಏಷ್ಯಾ ಪೆಸಿಫಿಕ್ ರೀಜನ್ ಅಲ್ಲಿ ನಾವು ಮತ್ತೆ ಇದರಲ್ಲಿ non-permanent member ಆಗ್ಬೇಕು. ಇದಕ್ಕೆಲ್ಲ ಸದಸ್ಯ ರಾಷ್ಟ್ರಗಳ ಒಂದು ಸಹಮತ ಬೇಕಲ್ಲ. ಸೊ ವಿ ನೀಡ್ ದ ವೋಟ್ ಫ್ರಮ್ ಅದರ್ ಕಂಟ್ರೀಸ್. ಅದಕ್ಕೋಸ್ಕರ ಕ್ಯಾಂಪೇನ್ ಅನ್ನ ಆಲ್ರೆಡಿ ಶುರು ಮಾಡಿದ್ದೀವಿ. ವಿ ಆರ್ ಬಿಡಿಂಗ್ ಫಾರ್ 2028-29 ಒಂದು ಎಲೆಕ್ಷನ್ಗೆ. ಅರ್ಥ ಆಗ್ತಿದೆಯಲ್ಲ? ಸೊ non-permanent ಸೀಟಿಗೆ ನಾವು ವಿ ಹ್ಯಾವ್ ಬಿಡ್ ದ UNSC non-permanent ಸೀಟ್. ಓಕೆ, ನೆಕ್ಸ್ಟ್ ಇದು ನ್ಯೂಸ್ ಅಲ್ಲಿ ಇರೋದು ಯಾವ ರೀಜನ್ ಇಂದ? ಏಷ್ಯಾ ಪೆಸಿಫಿಕ್ ರೀಜನ್ ಇಂದ. ಆದ್ರೆ ನಮಗೆ ಇಲ್ಲಿ ಪೈಪೋಟಿ ಕೊಡ್ತಾ ಇರೋದು ತಜಿಕಿಸ್ತಾನು. ದಟ್ಸ್ ನಾಟ್ ಇಂಪಾರ್ಟೆಂಟ್. ಓಕೆ, ತಜಿಕಿಸ್ತಾನು ಕೂಡ ಹೇಳ್ತದೆ ನಾನು ಕೂಡ non-permanent member ಆಗ್ತೀನಿ, ನಮಗೂ ಕೂಡ ಸದಸ್ಯ ರಾಷ್ಟ್ರಗಳು ವೋಟ್ ಮಾಡಿ ಅಂತ. ಆದ್ರೆ ನಮ್ಮ ಒಂದು ಅಹವಾಲು ಏನ್ ಗೊತ್ತಾ? ನಮಗ್ ಬೇಕಾಗಿರೋದು ಇದಕ್ಕಿಂತ ಪರ್ಮನೆಂಟ್ ಮೆಂಬರ್ಶಿಪ್ ಬೇಕು, ಶಾಶ್ವತ ಸದಸ್ಯರ ಸ್ಥಾನ. ಯಾಕೆ ಅಂದ್ರೆ ಇಂಡಿಯಾ ಇಸ್ ದ ಲಾರ್ಜೆಸ್ಟ್ ಡೆಮೋಕ್ರಸಿ. UN ಪೀಸ್ ಕೀಪಿಂಗ್ ಮಿಷನ್ ಅಂತ ಹೇಳ್ತೀನಿ ಮುಂದೆ, ಅದು ಕೂಡ ನ್ಯೂಸ್ ಅಲ್ಲಿ ಇದೆ. ಅದ್ರಲ್ಲಿ ಕೂಡ ವಿ ಆರ್ ದ ಲಾರ್ಜೆಸ್ಟ್ ಕಾಂಟ್ರಿಬ್ಯೂಟರ್
ಓಕೆ, ಅಷ್ಟೇ ಅಲ್ಲ ವರ್ಲ್ಡ್ ಅಲ್ಲೇನೆ ಸೊ ವಿ ಆರ್ ದ 6th largest ಎಕಾನಮಿ. ಹಂಗಿದ್ದಾಗ ಯಾಕೆ ನಮ್ಮನ್ನು ಪರಿಗಣಿಸ್ತಿಲ್ಲ ನೀವು? ಓಕೆ, ಸೊ ಎಲ್ಲರೂ ಪರಿಗಣಿಸಿದ್ರು ಕೂಡ ಇವನಿದ್ದಾನಲ್ಲ. ಓಕೆ, ಸೊ ಚೈನಾ ರೆಫ್ಯೂಸಸ್ ಟು ಅವಾರ್ಡ್ ದಿ ಸ್ಟೇಟಸ್ ಟು ಇಂಡಿಯಾ. ಕೊಡಲ್ಲ. ಸೊ ಚೈನಾ ಕೊಟ್ಟಿಲ್ಲ ಅಂದ್ರೆ ಏನ್ ಮೇಡಮ್, 4 ದೇಶ ಕೊಡಕ್ ರೆಡಿ ಇದೆಯಲ್ಲ ಅಂದ್ರೆ ನೋ. ಅವ್ರಿಗೆ ಏನಂತಂದ್ರೆ ವಿಟೋ ಪವರ್, ಒಂದು ವಿಟೋ ಪವರ್ ನ ಕಾಸ್ಟ್ ಮಾಡ್ತು ಅಂತಂದ್ರು ಕೂಡ ಏನಾಗುತ್ತೆ, ಸೊ ಅದು ಕಂಪ್ಲೀಟ್ ಆಗಿ ಪ್ರಪೋಸಲ್ ಕೊಲಾಪ್ಸ್ ಆಗ್ಬಿಡುತ್ತೆ. ಓಕೆ, ಸೊ NSG ಅಲ್ಲಿ ನ್ಯೂಕ್ಲಿಯರ್ ಸಪ್ಲೈಸ್ ಗ್ರೂಪ್ ಅಲ್ಲಿ ಅದ್ರಲ್ಲಿ ಮೆಂಬರ್ಶಿಪ್ ಕೊಡಿ ಅಂದ್ರೆ ಅದಕ್ಕೂ ಕೂಡ ಚೈನಾ ತೊಡರುಗಾಲ ಹಾಕುತ್ತೆ. ಓಕೆ, ಸೊ ಈ ರೀತಿಯಾಗಿ ಸೊ ದೇ ಹ್ಯಾವ್ ದ ಸ್ಪೆಷಲ್ ಪವರ್ಸ್. UNS ಇದುವರೆಗೂ 8 ಟೈಮ್ ಯಾರು ಆಯ್ಕೆ ಆಗಿರೋದು. ಸೊ ಭಾರತ ಈ ಒಂದು ನಾನ್ ಪರ್ಮನೆಂಟ್ ಮೆಂಬರ್ಗೆ ಆಯ್ಕೆ ಆಗಿದೆ. ನೆಕ್ಸ್ಟ್ ಬಿಡ್ ಮಾಡ್ತಾ ಇದೆ. ವಿ ಶುಡ್ ನೋ ದಟ್. ನೆಕ್ಸ್ಟ್ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್. ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ICJ. And please mind it, ICJ is different from ICC, International Criminal Court. Okay, International Criminal Court ಬೇರೆ, International Court of Justice ಬೇರೆ. International Criminal Court ಬಂದಿರೋದು ರೀಸೆಂಟ್ ಆಗಿ. ನೋಡಿ, ನಿಮ್ಗೇನಾದ್ರೂ ಇಲ್ಲೇನೆ ICC ಬಗ್ಗೆ ತಿಳ್ಕೊಬೇಕಂದ್ರೆ ICC International Criminal Court ಇದು ಬಂದಿರೋದು 2000 ರಾಟಿಫೈಡ್ ಇನ್ ದ ಇಯರ್ 2002. ಓಕೆ, ರೋಮ್ ಸ್ಟ್ಯಾಟ್ಯೂಟ್ ಮೂಲಕ. ಇದು UN ಚಾರ್ಟರ್ ಮೂಲಕ ಬಂದಿರೋದು, ರೋಮ್ ಸ್ಟ್ಯಾಟ್ಯೂಟ್ ಮೂಲಕ ಬಂದಿರೋದು ICC. ಮೇನ್ ವ್ಯತ್ಯಾಸ ಏನ್ ಗೊತ್ತಾ, ದೇ ಟೇಕ್ ಕೇಸಸ್ ಅಗೇನ್ಸ್ಟ್ ಸಾವರಿನ್ ಸ್ಟೇಟ್ಸ್. ಓಕೆ, ಸಾರ್ವಭೌಮ ರಾಷ್ಟ್ರಗಳದ್ದು ಸೊ ಏನೆಲ್ಲ ಪ್ರಕರಣಗಳಿದೆ ಅದನ್ನ ವಿಲೇವಾರಿ ಮಾಡುತ್ತೆ ಯಾವುದು ICJ. ಬಟ್ ಇದು ಇಂಡಿವಿಜುವಲ್ ಕೇಸಸ್, ಯಾರೋ ಜಿನೋಸೈಡ್ಸ್ ಅಲ್ಲಿ ಸಿವಿಯರ್ ಕ್ರೈಮ್ ಅಲ್ಲಿ ಇಂಡಕ್ಟ್ ಆಗಿದ್ದಾರೆ, ಹಂಗ ಒಬ್ಬೊಬ್ಬರು ವ್ಯಕ್ತಿಗತವಾಗಿ ಅದು ವಿಚಾರಣೆ ನಡೆಸುತ್ತೆ. ಓಕೆ, ಇಂಡಿವಿಜುವಲ್ ಕೇಸಸ್ ನ ತಗೊಳ್ಳೋದು ICJ ಬಂದು ಸೊ ಒಂದು ಸಾವರಿನ್ ಸ್ಟೇಟ್ ಮೇಲೆನೆ, ಅಂದ್ರೆ 2 ದೇಶಗಳ ನಡುವೆ ಏನಾದ್ರೂ ವಿವಾದಗಳು ಬಿಕ್ಕಟ್ಟುಗಳು ತಲೆದೋರದಲ್ಲಿ ಅದನ್ನ ಬಗೆಹರಿಸೋದು ICJ. ಓಕೆ, ಸೊ ಮತ್ತೆ ಇನ್ನೊಂದೇನಪ್ಪ ಈ ICCದು ಈಗ ನ್ಯೂಸ್ ಅಲ್ಲಿ ಇರೋದೇನಪ್ಪಾ ಅಂತಂದ್ರೆ ವೆರಿ ಇಂಪಾರ್ಟೆಂಟ್ಲಿ ICC ಇಂದ ಹೊರಗೆ ಬಂದಿರುವಂತಹ ಒಂದು ದೇಶ. ಓಕೆ, ಸೊ ದ ನೇಷನ್ ವಿಚ್ ಕ್ವಿಟ್ ಫ್ರಮ್ ICC ವೆರಿ ರೀಸೆಂಟ್. ಓಕೆ, ಇದು ಆಲ್ಮೋಸ್ಟ್ ಈ ಮಂತದೇ ಕರೆಂಟ್ ಅಫೇರ್ಸ್. ICC ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್, ಅಂತಾರಾಷ್ಟ್ರೀಯ ಕ್ರಿಮಿನಲ್ ನ್ಯಾಯಾಲಯ, ಅಪರಾಧ ನ್ಯಾಯಾಲಯ. ಸೊ ಹೆಂಗ್ ಬೇಕಾದ್ರೂ ಕ್ವಶನ್ ಕೊಡ್ಬೋದು. ಇದರಿಂದ ಹೊರಗೆ ನಿರ್ಗಮಿಸಿರುವಂತಹ ದೇಶ. ಓಕೆ, ವಿಚ್ ಕಂಟ್ರಿ ಎಕ್ಸಿಟ್ ಫ್ರಮ್ ICC ಅಂತ ಕೇಳಿದ್ರೆ ಯು ಶುಡ್ ನೋ ದಟ್ ವೆನೆಜುಯೆಲಾ. ಯಾಕೆ ಅಂದ್ರೆ ಅವನು ಹೇಳ್ತಾ ಇದ್ದಾನೆ ಗ್ಲೋಬಲ್ ಸೌತ್ಗೆ ತುಂಬಾ ಮನ್ನಣೆ ಕೊಡ್ತೀರಪ್ಪ, ಯು ಗಿವ್ ಅಟ್ಮೋಸ್ಟ್ ಪ್ರಿಯಾರಿಟಿ ಟು ದ ಗ್ಲೋಬಲ್ ಸೌತ್ ನೇಷನ್ಸ್. ಸೊ ಬಯಾಸ್ಡ್ ಅಂತ ಅನಿಸ್ತಾ ಇದೆ, ನಾನು ಆಚೆ ಬರ್ತೀನಿ ಅಂತ. ಇತ್ತೀಚೆಗೆ ಹಲವಾರು ಆರ್ಗನೈಸೇಷನ್ಸ್ ಇಂತ ಹಲವಾರು ದೇಶಗಳು ಹೊರಗೆ ಬಂದಿದ್ದಾವೆ, ನಿರ್ಗಮಿಸಿದಾವೆ. ದಟ್ ಕುಡ್ ಬಿ ಪೊಟೆನ್ಶಿಯಲ್ ಕ್ವಶನ್. ಫಾರ್ ಎಕ್ಸಾಂಪಲ್ OPEC ಇಂದ. ಓಕೆ, ಸೊ ಇಟ್ಸ್ ಅನ್ ಆರ್ಗನೈಸೇಷನ್ ಫಾರ್ ಪೆಟ್ರೋಲಿಯಂ ಎಕ್ಸ್ಪೋರ್ಟಿಂಗ್ ಕಂಟ್ರೀಸ್ ಅಂತ OPEC ಅಂತ 12 ಕಂಟ್ರೀಸ್ ಇದ್ವಲ್ಲ, ಅದರಿಂದ ಆಚೆ ಬಂದಿರೋದು ಯಾವುದು UAE. ಓಕೆ, ಅದೇ ತರ WHO ಇಂದ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್, ಅದರಿಂದ ಆಚೆ ಬರ್ತೀನಿ ಅಂತ ಡಿಕ್ಲೇರ್ ಮಾಡಿರುವಂತಹ ದೇಶ ಯಾವುದು? ಅರ್ಜೆಂಟೈನಾ. ಅದೇ ತರ ಇನ್ನೊಂದು ಯುನೆಸ್ಕೋ ಇಂದ. ಓಕೆ, ಯುನೆಸ್ಕೋ ಇಂದ ಆಚೆ ಬರ್ತೀನಿ ಅಂತ ಹೇಳಿರೋದು ಯಾರು ಅಂತಂದ್ರೆ ಟ್ರಂಪ್, ಅಂದ್ರೆ US. ಟ್ರಂಪ್ ಅಂತೂ ಬರೀ ಯುನೆಸ್ಕೋ ಅಲ್ಲ, WHO ಇಂದ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಇಂದ, ಓಕೆ WTO ಇಂದ ಎಲ್ಲರಿಂದ ಆಚೆ ಬರ್ತೀನಿ ಅಂತ ಹೇಳಿದಾನೆ. ಆಟೋಕ್ರೆಟಿಕ್ ರೂಲ್. ನನಗೆ ಮೇಕ್ ಅಮೆರಿಕಾ ಗ್ರೇಟ್ ಅಗೇನ್, ಮಗ ಇಸ್ ಮೈ ಪಾಲಿಸಿ. ಓಕೆ, ಸೊ ಅಮೆರಿಕಾ ಫಸ್ಟ್ ಪಾಲಿಸಿ. ನಮ್ಮ ಪ್ರೊಟೆಕ್ಷನಿಸಮ್ ಅಂತ ಕರಿತೀವಿ. ಪ್ರೊಟೆಕ್ಷನಿಸಮ್ ಅಂತಂದ್ರೆ ನಮ್ಮ ಒಂದು ಪ್ರಜೆಗಳನ್ನ ಫಸ್ಟ್ ನಾನು ರಕ್ಷಣೆ ಮಾಡಬೇಕು, ನಮ್ಮ ದೇಶದ ಒಂದು GDP ಉದ್ಧಾರ ಆಗ್ಬೇಕು. ಸೊ ದಟ್ ಈಸ್ ದ ಮೇನ್ ಮೋಟಿವ್. Okay, so he's a businessman more than a statesman. ಹಾಗಾಗಿ is quitting from all the international organizations. Okay, anyway, ಇದು ICC ಬೇರೆ, UN ನ ಒಂದು ಅಂಗಸಂಸ್ಥೆ ಅಲ್ಲ. ಪ್ಲೀಸ್ ರಿಮೆಂಬರ್ ದಿಸ್. ಸೊ ಇದರ ಒಂದು ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ICJ ಇದು ಅಂತಂದ್ರೆ ಹೇಗಂತ ಹೇಳ್ದೆ. ಓಕೆ, ಸೊ ಯಾಕೆ ಅಂದ್ರೆ ಈ ICJ ಈಗ ಸೊ ಯಾವ ಒಂದು ವಿಷಯಕ್ಕೆ ನ್ಯೂಸ್ ಅಲ್ಲಿ ಇದೆ ಅಂತಂದ್ರೆ, ಒಂದ್ ನೋಡಿ ಕ್ವಶನ್ ಈ ರೀತಿ ಕೇಳ್ಬೋದು. ಈಗ ಹವಾಮಾನ ಬದಲಾವಣೆಗೆ ಸಂಬಂಧಿಸಿದಂತೆ ಏನಾದ್ರೂ ಡಿಸ್ಪ್ಯೂಟ್ಸ್ ಇರುತ್ತೆ, ಅಥವಾ ಕೆಲವೊಂದು ದೇಶಗಳು ಹವಾಮಾನ ಬದಲಾವಣೆಗೆ ಕಾರಣವಾದಂತಹ ಹಸಿರುಮನೆ ಅನಿಲಗಳನ್ನ ನಿಗ್ರಹಿಸೋದ್ರಲ್ಲಿ ಹಿಂದೆಟಾಕಿರ್ತಾರೆ. ರಿನ್ಯೂಬಲ್ ಎನರ್ಜಿ ಬಳಕೆಯಲ್ಲಿ ಸೊ ಬಹಳಷ್ಟು ಹಿಂಜರಿತಾ ಇರುತ್ತೆ. ಅದರಿಂದ ನಮ್ಮ ಒಂದು ಪ್ರಕೃತಿಗೆ, ನೈಸರ್ಗಿಕ ಸಂಪನ್ಮೂಲಗಳಿಗೆ ಬಹಳಷ್ಟು ತೊಂದರೆ ಉಂಟಾಗ್ತಾ ಇರುತ್ತೆ. ಇವಾಗ ಇಂತಹ ಒಂದು ಕೇಸುಗಳನ್ನ ತಗೋಬೋದಾ ಇದು ಅಂತಂದ್ರೆ, ಎಸ್ ಡೆಫಿನೆಟ್ಲಿ ಇಟ್ ವಿಲ್ ಈವನ್ ವಾರ್ನ್ ದ ಕಂಟ್ರೀಸ್ to take action to prevent climate change.
ಹವಾಮಾನ ಬದಲಾವಣೆಯನ್ನ ನಿಗ್ರಹಿಸ್ಲಿಕ್ಕೆ ದೇಶಗಳಿಗೆ ಅವರು ನಿರ್ದೇಶನ ಕೊಡ್ಬೋದು. ನಾವು ಅನ್ಕೋಬಹುದು ಇಲ್ಲ UNFCCC ಅಂತ ಇದೆ, ಸೊ ಯುನೈಟೆಡ್ ನೇಷನ್ ಫ್ರೇಮ್ವರ್ಕ್ ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜ್ ಅಂತ, ಅಲ್ಲಿ ಡಿಸ್ಕಷನ್ ಆಗುತ್ತೆ ಈ ಕ್ಲೈಮೇಟ್ ಚೇಂಜ್ಗೆ ಸಂಬಂಧಿಸಿದಾಗೆ, ಇಲ್ಲೆಲ್ಲ ಅಂತ ಕೇಸುಗಳು ಬರಲ್ಲ ಅಂತ ಏನಾದ್ರು ಅನ್ಕೊಂಡಿದ್ರೆ ಅದು ತಪ್ಪು. ICC ಹೋಗೋದು ಜಿನೋಸೈಡ್ ಕ್ರೈಮ್ಸ್ ಇಂಥವೆಲ್ಲ ಅಲ್ಲಿ ಹೋಗುತ್ತೆ. ಜಿನೋಸೈಡ್ ಅಂತಂದ್ರೆ ಏನು, ಕಿಲಿಂಗ್ ಹ್ಯೂಮನ್ ಬೀಯಿಂಗ್ಸ್. ಓಕೆ, ಸೊ ವಾರ್ಸ್ ಅಲ್ಲಿ, ಕ್ರೈಮ್ಸ್ ಅಲ್ಲಿ ಸಿವಿಯರ್ ಅಫೆಂಡರ್ಸ್ ಏನಿರ್ತಾರೆ ಆ ಕೇಸಸ್ ಎಲ್ಲ ICCಗೆ ಹೋಗುತ್ತೆ. ಬಟ್ ಇಲ್ಲಿ ಈವನ್ ದೇ ಕ್ಯಾನ್ ಟೇಕ್ ಅಪ್ ಆಕ್ಷನ್ ಅಗೇನ್ಸ್ಟ್ ದ ಕಂಟ್ರೀಸ್ ಹೂ ಆರ್ ವೈಲೇಟಿಂಗ್ ದ ಕ್ಲೈಮೇಟ್ ಪ್ರೊಟೆಕ್ಷನ್ ರೂಲ್ಸ್. ಓಕೆ, ನಮ್ಮ ಒಂದು ಹವಾಮಾನವನ್ನ, ಪ್ರಕೃತಿಯನ್ನ ಸೊ ಬಹಳಷ್ಟು ಶೋಷಣೆ ಮಾಡ್ತಿದ್ದಾರೆ ಅಂತಂದ್ರೆ ದೇ ಕ್ಯಾನ್ ಈವನ್ ಸೊ ಇಂಟರ್ವೀನ್ ದಟ್. ಓಕೆ, ಅದೊಂದು ಲೈನ್ ಬೇಕಾದ್ರೆ ಬರ್ಕೊಳ್ಳಿ. ದೇ ಕ್ಯಾನ್ ಟೇಕ್ ಆಕ್ಷನ್ ಟುವರ್ಡ್ಸ್ ಕ್ಲೈಮೇಟ್ ಆಕ್ಷನ್ಗೆ ಸಂಬಂಧಿಸಿದಾಗೆ ಕೂಡ ಹವಾಮಾನ ಬದಲಾವಣೆಗೆ ಸಂಬಂಧಿಸಿದಂತಹ ವಿವಾದಗಳನ್ನ, ಓಕೆ, ನಿರ್ದೇಶನಗಳನ್ನ ಇವ್ರು ನೀಡಬಹುದು. ಓಕೆ, ಸೊ ದಟ್ಸ್ ವೆರಿ ಇಂಪಾರ್ಟೆಂಟ್. obligation to they have all the obligation to prevent harm to the environment. ಪರಿಸರಕ್ಕೆ ಈ ತರದ್ದು ತೊಂದರೆ ಆಗ್ತಿದ್ಯಪ್ಪ, ಹಾನಿ ಆಗ್ತಿದೆ, ಇನ್ನು ಯು ಶುಡ್ ಸ್ಟಾಪ್ ದಿಸ್ ಪ್ರಾಕ್ಟೀಸ್ ಅಂತ ಹೇಳಿದಾಗ ಸೊ ದ ನೇಷನ್ ಹ್ಯಾಸ್ ಟು ಒಬೇ ದಿಸ್. ಓಕೆ, ಅದಾದ್ಮೇಲೆ ಇನ್ನೇನಪ್ಪ ಇದೆ, ಇದು ಯಾವ ಒಂದು ICJ ಇದರ ಹೆಡ್ ಕ್ವಾರ್ಟರ್ಸ್ ಎಲ್ಲಿ ಅಂತ ಹೇಳಿದ್ದೆ. ಓಕೆ, ಹೆಡ್ ಕ್ವಾರ್ಟರ್ಸ್ ಇಸ್ ಇನ್ ಹೇಗ್. ಸೊ ಮತ್ತೆ ಯಾವಾಗ ಬಂದಿರೋದು, ಇದು ಅಸ್ತಿತ್ವಕ್ಕೆ ಬಂದಿರೋದು 1945 ಅಲ್ಲಿ. ಇಟ್ಸ್ UN ಚಾರ್ಟರ್ ಮೂಲಕ. ಕುಲ್ಭೂಷಣ್ ಜಾಧವ್ ಕೇಸ್ ಅಂತ ಒಂದಿತ್ತು. ಅಂದ್ರೆ ಈ ಒಂದು ದೇಶದ್ರೋಹ ಕಾಯ್ದೆ ಸೆಡಿಷನ್ ಆಕ್ಟ್ ಕೆಳಗಡೆ ಅವರು ಏನ್ ಮಾಡಿದ್ರು, ಇವ್ರು ಬಂದು ಸ್ಪೈ ಮಾಡ್ತಿದ್ದಾರೆ. ಓಕೆ, ಸೊ ಗಡಿಪಾರ್ ಮಾಡ್ಬೇಕು ಇವ್ರನ್ನ, ಅಥವಾ ಇವ್ರಿಗೆ ಗಲ್ಲು ಶಿಕ್ಷೆ ಕೊಡ್ಬೇಕು ಅಂತ ಕೂಡ ಕುಲ್ಭೂಷಣ್ ಜಾಧವ್ ಮೇಲೆ ಕೇಸ್ ಹಾಕಿದ್ರು. ಓಕೆ, ಇಲ್ಲ ಅವ್ರು ನಮ್ಮ ಒಬ್ಬ ಬಿಸ್ನೆಸ್ ಮ್ಯಾನ್, ಅದಕ್ಕೋಸ್ಕರ ಪಾಕಿಸ್ತಾನಕ್ಕೆ ಹೋಗಿದ್ದಾರೆ ಅಂತ. ಇಲ್ಲ, ಇವರು ಸ್ಪೈಯಿಂಗ್ ಪರ್ಸನ್. ಓಕೆ, ಸೊ ನಮ್ಮಲ್ಲಿರೋ ಮಾಹಿತಿನ ಕಲೆ ಹಾಕಕ್ ಬಂದಿರೋದು. ಸೊ ಇವರಿಗೆ ಶಿಕ್ಷೆ ಕೊಡಿ ಅಂತ ಅಂದ್ಬಿಟ್ಟು ಪಾಕಿಸ್ತಾನ ಕುಲ್ಭೂಷಣ್ ಜಾಧವ್ ಕೇಸ್ ತಗೊಂಡು ICJಗೆ ಹೋಗಿದೆ. ಓಕೆ, ಸೊ ಅದೊಂದು ಈಗ ರನ್ನಿಂಗ್ ಡಿಸ್ಪ್ಯೂಟ್ ಅಂತ ಹೇಳ್ಬೋದು. ಮತ್ತೆ ಇನ್ನೇನಪ್ಪಾ ಅಂತಂದ್ರೆ ICJಗೆ ಯಾರಾದ್ರೂ ನಮ್ಮ ಭಾರತದಿಂದ ನ್ಯಾಯಾಧೀಶರು ಇದ್ರ ಅಂತಂದ್ರೆ, ಸೊ ಇದುವರೆಗೂ 4 ಜನ ನ್ಯಾಯಾಧೀಶರು ICJಗೆ ಆಯ್ಕೆಯಾಗಿದ್ದಾರೆ. ಓಕೆ, ಅಂದಾಗಿ ಎಷ್ಟು ಜನ ಇದರಲ್ಲಿ ನ್ಯಾಯಾಧೀಶರು ಇರ್ತಾರೆ ಅಂತಂದ್ರೆ ದೇರ್ ವಿಲ್ ಬಿ 15 ಜಡ್ಜಸ್, 15 ಜನ ನ್ಯಾಯಾಧೀಶರು ಇರ್ತಾರೆ ಈ ಒಂದು ಅಂತಾರಾಷ್ಟ್ರೀಯ ಸಂಸ್ಥೆಯಲ್ಲಿ. ಇದರಲ್ಲಿ ಸೊ ಅಂದ್ರೆ ಟೆನ್ಯೂರ್ ಬಂದು 15 ಜಡ್ಜಸ್ ಇರ್ತಾರೆ, 9 ವರ್ಷ ಅವರ ಒಂದು ಅಧಿಕಾರಾವಧಿ ಇರುತ್ತೆ. ಓಕೆ, ಸೊ ಇದನ್ನ ವರ್ಲ್ಡ್ ಕೋರ್ಟ್ ಅಂತ, ವಿಶ್ವ ನ್ಯಾಯಾಲಯ ಅಂದ್ರೆ ಯಾವುದು ಅಂತ ಕೇಳಿದ್ರೆ ICC ಅಲ್ಲ, ICJ. ಇಟ್ಸ್ ಆಲ್ಸೋ ನೋನ್ ಆಸ್ ವರ್ಲ್ಡ್ ಕೋರ್ಟ್ ಅಂತ ಕರಿತೀವಿ. ವಿಶ್ವ ನ್ಯಾಯಾಲಯ ವರ್ಲ್ಡ್ ಕೋರ್ಟ್. ಓಕೆ, ನೆಕ್ಸ್ಟ್ ಅಪಾರ್ಟ್ ಫ್ರಮ್ ದಿಸ್, ಫಸ್ಟ್ ಯಾವುದೋ ಒಂದು ಎಕ್ಸಾಮ್ಗೆ GK ಪಾಯಿಂಟ್ ಆಫ್ ವ್ಯೂ ಇಂದ ಕೇಳಿದ್ರು. ಏನಂತ ಅಂದ್ರೆ, ಫಸ್ಟ್ ಈ ಒಂದು ICJಯಲ್ಲಿ ನ್ಯಾಯಾಧೀಶರಾದಂತಹ ಮೊದಲ ಭಾರತೀಯರು ಯಾರು ಅಂತ ಅಂದ್ಬಿಟ್ಟು. ಓಕೆ, ನೀವು ಇದರಲ್ಲಿ ಕಾನ್ಸ್ಟಿಟ್ಯೂಷನ್ BN ರಾವ್ ಅಂತ ಓದಿರ್ತಿರಲ್ಲ. ಸೊ ಬೆನೆಗಲ್ ನರಸಿಂಗರಾವ್ ಇವರು, ಅಥವಾ BN ರಾವ್, ಇವರು ಫಸ್ಟ್ ಜಡ್ಜ್ ಫ್ರಮ್ ಇಂಡಿಯಾ. ಓಕೆ, ಟು ರೆಪ್ರೆಸೆಂಟ್ ಇನ್ ICJ ಅಂದ್ರೆ ಅಂತಾರಾಷ್ಟ್ರೀಯ ನ್ಯಾಯಾಲಯದಲ್ಲಿ. ಸೊ ಭಾರತದಿಂದ ಆಯ್ಕೆಯಾದ ಪ್ರಪ್ರಥಮ ನ್ಯಾಯಾಧೀಶರು. ಓಕೆ, ಯಾರು ಅಂತಂದ್ರೆ ಬೆನೆಗಲ್ ನರಸಿಂಗರಾವ್. ಅದಾದ್ಮೇಲೆ ನಾಗೇಂದ್ರ ಸಿಂಗ್ ಅಂತ, ಸೊ ಪಾತಕ್ ಅಂತ, ರೀಸೆಂಟ್ ಆಗಿ ದಲ್ವೀರ್ ಸಿಂಗ್ ಕೇಳಿರ್ತೀರ ನೀವು, ದಲ್ವೀರ್ ಭಂಡಾರಿ ಇವ್ರು ಆಯ್ಕೆ ಆಗಿದ್ರು. ರಿಟೈರ್ಮೆಂಟ್ ಕೂಡ ಆಯ್ತು. ಓಕೆ, 2017ಗೆ ಇವ್ರದ್ದು ರಿಟೈರ್ಮೆಂಟ್ ಆಯ್ತು. ಓಕೆ, ದಿಸ್ ಅಬೌಟ್ ಯಾವುದು ICJ. ಇದರಲ್ಲಿ 193 ಮೆಂಬರ್ ಕಂಟ್ರೀಸ್ ಇರ್ತಾರೆ. ಆದ್ರೆ ಇಲ್ಲಿ ಅಷ್ಟು ICC ಇಲ್ಲಿ ಅಷ್ಟು ಮೆಂಬರ್ಸ್ ಇಲ್ಲ. ಪ್ಲೀಸ್ ರಿಮೆಂಬರ್, ICC ಇಸ್ ಡಿಫ್ರೆಂಟ್, ICJ ಇಸ್ ಡಿಫ್ರೆಂಟ್. ಸೊ ICJ ಬಂದಿರೋದು UN ಚಾರ್ಟರ್ ಕೆಳಗಡೆ 1945 ಅಲ್ಲಿ. ICC ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್ ಬಂದಿರೋದು ಯಾವ್ದ್ರ ಕೆಳಗಡೆ, ಸೊ ರೋಮ್ ಸ್ಟ್ಯಾಟ್ಯೂಟ್ ಕೆಳಗಡೆ ಬಂದಿರೋದು 2002ರಲ್ಲಿ. ಸೊ ವೆರಿ ಅಂದ್ರೆ ರೀಸೆಂಟ್ ಆಗಿ, ನಾಟ್ ಈವನ್ 23 years 24 years ಆಗಿಲ್ಲ, ಇದು ಹಳೇದು. ಓಕೆ, ಇದರಲ್ಲಿ 193 ಕಂಟ್ರೀಸ್, UN ಅಲ್ಲಿ ಯಾರ್ಯಾರು ಮೆಂಬರ್ಸ್ ಇದಾರಲ್ಲ ಅವರೆಲ್ಲ ಕೂಡ ICJ ಮೆಂಬರ್ಸ್, ಬಟ್ ನಾಟ್ ವಿತ್ ದ ಕೇಸ್ ಆಫ್ ICC. ಓಕೆ, ಇತ್ತೀಚೆಗೆ ICC ಇಂದ ನಿರ್ಗಮಿಸಿರುವಂತಹ ದೇಶ ಯಾವುದು ಅಂತ ಕೇಳಿದ್ರೆ ಯು ಶುಡ್ ನೋ ದಟ್ ಇಸ್ ವೆನೆಜುವೆಲಾ. ಓಕೆ, ಸೊ ನೆಕ್ಸ್ಟ್ ಬಂದು
ಎಕೋಸ್ಯಾಕ್ ಯುನೈಟೆಡ್ ನೇಷನ್ ಎಕನಾಮಿಕ್ ಅಂಡ್ ಸೋಷಿಯಲ್ ಕೌನ್ಸಿಲ್. ಎಕೋಸ್ಯಾಕ್ ಅಂದ್ರೆ ಸೊ ಎಕನಾಮಿಕ್ ಅಂಡ್ ಸೋಷಿಯಲ್ ಕೌನ್ಸಿಲ್, ಸಾಮಾಜಿಕ ಮತ್ತು ಆರ್ಥಿಕ ಮಂಡಳಿ ಅಂತ. ಈ ಸಾಮಾಜಿಕ ಆರ್ಥಿಕ ಮಂಡಳಿ ಏನಕ್ಕೆ ಬೇಕು ಅಂತಂದ್ರೆ ಸಾಮಾಜಿಕ ಮತ್ತು ಆರ್ಥಿಕ ಅಭಿವೃದ್ಧಿಯನ್ನು ಸಾಧಿಸ್ಲಿಕ್ಕೆ, ಓಕೆ, ವಿಶ್ವದಾದ್ಯಂತ. ಇದು ತುಂಬಾ ಇಂಪಾರ್ಟೆಂಟ್. ಯಾಕೆ ಅಂದ್ರೆ ಇದಕ್ಕೆ ನಾವು ಭಾರತ ಎಲೆಕ್ಟ್ ಆಗಿದೆ ಇದಕ್ಕೆ. ದಟ್ಸ್ ವೈ ಇಟ್ ಈಸ್ ಇನ್ ನ್ಯೂಸ್. ಓಕೆ, ಎಕೋಸ್ಯಾಕ್ ನಾವು ಭಾರತ ಎಲೆಕ್ಟ್ ಆಗಿರೋದು 2026 ಇಂಡಿಯಾ ಎಲೆಕ್ಟೆಡ್ ಟು ಎಕೋಸ್ಯಾಕ್ ಫಾರ್ ದ ಟೆನ್ಯೂರ್ 2026 to 28. ಈ 2 ವರ್ಷಕ್ಕೆ ಭಾರತದಿಂದ ಭಾರತ ಈ ಒಂದು ಸಾಮಾಜಿಕ ಮತ್ತು ಆರ್ಥಿಕ ಮಂಡಳಿಯ ಅಧ್ಯಕ್ಷತೆಯನ್ನ ವಹಿಸಲಿದೆ. ಹಾಗಾಗಿ ನ್ಯೂಸ್ ಅಲ್ಲಿ ಇದೆ, ವೆರಿ ಇಂಪಾರ್ಟೆಂಟ್. ಒಂದು ನಾನ್ ಪರ್ಮನೆಂಟ್ ಮೆಂಬರ್ಶಿಪ್ಗೆ ಟ್ರೈ ಮಾಡ್ತಿರೋದು, ಗೊತ್ತಿಲ್ಲ ನಮ್ಮನ್ನ ಆಯ್ಕೆ ಮಾಡ್ತಾರಿಲ್ಲ ಗೊತ್ತಿಲ್ಲ. 9ನೇ ಬಾರಿ ಇದೇನ ಆದ್ರೆ 9ನೇ ಬಾರಿ. ಲಾಸ್ಟ್ ಯಾವಾಗ ಗೊತ್ತಾ ನಾನ್ ಪರ್ಮನೆಂಟ್ ಮೆಂಬರ್ ಆಗಿದ್ದು 2022ರಲ್ಲಿ. ಅದ್ ಬಿಟ್ರೆ ಆಗಿರ್ಲಿಲ್ಲ. ಇವಾಗ ಪುನಃ 2026 ಟ್ರೈ ಮಾಡ್ತಿದ್ದೀವಿ. ಎನಿ ಹೌ, ಸೊ ಈ ಒಂದು ಎಕೋಸ್ಯಾಕ್ ಇದೆಯಲ್ಲ, ಇದರಲ್ಲಿ ಎಷ್ಟು ಮೆಂಬರ್ಸ್ ಇದಾರೆ ಅಂದ್ರೆ ಎಲ್ಲ ಅಲ್ಲಿ ICJ ಹೇಳ್ದಂಗೆ 193 ಮೆಂಬರ್ಸ್ ಇಲ್ಲ. ಸೊ ದೇ ಹ್ಯಾವ್ ಆಲ್ಮೋಸ್ಟ್ 54 ಮೆಂಬರ್ ಕಂಟ್ರೀಸ್. ಇದು ಇಂಪಾರ್ಟೆಂಟ್, ಇದ್ರ ಬಗ್ಗೆ ತಿಳ್ಕೋಬೇಕು. ನೀವ್ ಯಾವ UN ಬಾಡಿ ತಿಳ್ಕೊಂಡಿಲ್ಲ ಅಂದ್ರೆ ಇದನ್ನ ತಿಳ್ಕೋಬೇಕು. ಯಾಕೆ ಅಂತಂದ್ರೆ ಇದರಲ್ಲಿ ಅಧ್ಯಕ್ಷತೆನ ವಹಿಸಿದೆ ಭಾರತ. ಇಂಡಿಯಾ ಎಲೆಕ್ಟೆಡ್ ಟು ಎಕೋಸ್ಯಾಕ್, ಎಕನಾಮಿಕ್ ಅಂಡ್ ಸೋಷಿಯಲ್ ಕೌನ್ಸಿಲ್. ಸೊ ದಟ್ಸ್ ವೈ ಯು ಶುಡ್ ನೋ ಅಬೌಟ್ ದಿಸ್, ರೈಟ್? ಸೊ 54 ಮೆಂಬರ್ ಕಂಟ್ರೀಸ್ ಇದಾವೆ. ಅದ್ರ ಜೊತೆಗೆ ಎಷ್ಟು ವರ್ಷನಪ್ಪ ಇವಾಗ ನಮ್ಗೆ 2026, 27, 28 3 years ಟೆನ್ಯೂರ್. ಓಕೆ, ಅಧಿಕಾರಾವಧಿ ಎಷ್ಟು ವರ್ಷ ಇರುತ್ತೆ ಅಂದ್ರೆ 3 ವರ್ಷ, 3 years, ರೈಟ್? ಸೊ ಮತ್ತೆ ಏನಕ್ಕೆ ಬೇಕು ಅಂತಂದ್ರೆ ಫಾರ್ ಸೋಷಿಯಲ್ ಅಂಡ್ ಎಕನಾಮಿಕ್ ಡೆವಲಪ್ಮೆಂಟ್. ಇಷ್ಟು ನಿಮಗೆ ಈ ಒಂದು UN ಆರ್ಗನೈಸೇಷನ್ಸ್ ಏನಿದಾವಲ್ಲ ಅವುಗಳದ್ದು UN ಮೇನ್ ಆರ್ಗನ್ಸ್ ನಾನು ಹೇಳ್ತಾ ಇರೋದು. ಸೊ ಮೇನ್ ಆರ್ಗನ್ಸ್ ಅಲ್ಲಿ ಇಷ್ಟು ನ್ಯೂಸ್ ಅಲ್ಲಿ ಇರೋದು ಇದು. ಪುನಃ ಅಸೋಸಿಯೇಟೆಡ್ ಒಂದು ಆರ್ಗನೈಸೇಷನ್ಸ್, UN ರಿಲೇಟೆಡ್ ಆರ್ಗನೈಸೇಷನ್ಸ್ ಏನಿದೆ ಅದಕ್ಕೆ ಬರೋಣ. ಓಕೆ, ಸೊ ಒಂದು ಎಕೋಸ್ಯಾಕ್ ಅಲ್ಲಿ ಮೆಂಬರ್ ಆಗಿದ್ದೀವಿ. ಓಕೆ, ಎಕೋಸ್ಯಾಕ್ದು ಚೇರ್ಮನ್ಶಿಪ್ ವಹಿಸ್ಕೊಂಡಿದ್ದೀವಿ. ಅದ್ ಬಿಟ್ರೆ ಬೇರೆ ಯಾವ್ದ್ರಲ್ಲಿ ನಮ್ಗೆ ಈಗ ಆಯ್ಕೆ ಆಗಿದ್ದೀವಿ ಅಂದ್ರೆ ಯುನೈಟೆಡ್ ನೇಷನ್ ಹ್ಯೂಮನ್ ರೈಟ್ಸ್ ಕೌನ್ಸಿಲ್. ಓಕೆ, ಸೊ ವಿಶ್ವಸಂಸ್ಥೆಯ ಮಾನವ ಹಕ್ಕುಗಳ ಮಂಡಳಿಯಲ್ಲಿ ಕೂಡ ಭಾರತ ಸದಸ್ಯತ್ವವನ್ನು ಪಡೆದಿದೆ. ಸಿ ಇಟ್ಸ್ ಆಲ್ ಅಬೌಟ್ UN ಮೇನ್ ಆರ್ಗನ್ಸ್ 6 ಅಂತ ಹೇಳಿದೆ. ಒಂದು ಇನ್ಆಕ್ಟಿವ್ ಆಗಿದೆ, ಟ್ರಸ್ಟಿಶಿಪ್ ಕೌನ್ಸಿಲ್. ಇನ್ನು 5ರಲ್ಲಿ ಸೊ ಸೆಕ್ರೆಟರಿಯೇಟ್ ಏನು ಅಂತ ಕರೆಂಟ್ ಅಫೇರ್ಸ್ ಏನು ಇಲ್ಲ. ಇನ್ನು ಉಳಿದಿದ್ದ 4 ಡಿಸ್ಕಸ್ ಮಾಡಿದೀನಿ. ನೌ ವಿಲ್ ಕಮ್ ಟು ಅದರ್ ಆರ್ಗನೈಸೇಷನ್ಸ್. ಅದರ್ ಆರ್ಗನೈಸೇಷನ್ಸ್ ತೋಣ. ಅದರಲ್ಲಿ ಯಾವ್ದಂದ್ರೆ ಯುನೈಟೆಡ್ ನೇಷನ್ ಹ್ಯೂಮನ್ ರೈಟ್ಸ್ ಕೌನ್ಸಿಲ್, ವಿಶ್ವಸಂಸ್ಥೆಯ ಮಾನವ ಹಕ್ಕುಗಳ ಮಂಡಳಿ. ನೋಡಿ, ಈಗ ನಮ್ಮಲ್ಲೂ ಕೂಡ NHRC ಅಂತಿದೆ, ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್, ವಾಚ್ ಡಾಗ್ ಆಫ್ ಹ್ಯೂಮನ್ ರೈಟ್ಸ್ ಅಂತ ಹೇಳ್ತೀವಿ. ಮಾನವ ಹಕ್ಕುಗಳಿಗೆ ಕಾವಲ್ ನಾಯಿ ಅಂತ. ಸ್ಟ್ಯಾಟ್ಯೂಟರಿ ಬಾಡಿ 1993 ಬಂದಿರೋದು. 3 years ಟೆನ್ಯೂರ್ ಇರುತ್ತೆ, ಹೌದಾ? ಅದೇ ತರ ವಿಶ್ವಸಂಸ್ಥೆಯಲ್ಲಿ ಕೂಡ ಇಂತಹ ಒಂದು ಹ್ಯೂಮನ್ ರೈಟ್ಸ್ ಕೌನ್ಸಿಲ್ ಅಂತ ಇದೆ. ಇದಕ್ಕೆ ನಮ್ಮ ಭಾರತ ಸೇಮ್ ಅಲ್ಲಿ ಎಕೋಸ್ಯಾಕ್ ಹೇಳಿದ್ದಲ್ಲ 2026 ಇಂದ 28 ಇದೇ ಟೆನ್ಯೂರ್ಗೆ ಮತ್ತೆ ಇದರಲ್ಲಿ ನಾವು ಆಯ್ಕೆ ಆಗಿದ್ದೇವೆ. ಓಕೆ, ಸೊ ಇಂಡಿಯಾ ಎಲೆಕ್ಟೆಡ್ ಅನ್ಅಪೋಸಿಡ್ಲಿ. ಓಕೆ, ಯಾರು ಅಪೋಸೇ ಮಾಡ್ಲಿಲ್ಲ ನಾವು ಎಲೆಕ್ಟ್ ಆಗೋದಕ್ಕೆ. ಓಕೆ, ಫಾರ್ 3 yearsಗೆ ಆಯ್ಕೆ ಆಗಿದೆ. ಯಾವ್ದ್ರಲ್ಲಿ ಅಂತಂದ್ರೆ ಯುನೈಟೆಡ್ ನೇಷನ್ ಹ್ಯೂಮನ್ ರೈಟ್ಸ್ ಕೌನ್ಸಿಲ್ 7th ಟೈಮ್. ಇದೇನ್ ಫಸ್ಟ್ ಟೈಮ್ ಅಲ್ಲ. ಓಕೆ, 7th ಟೈಮ್ ವಿ ಆರ್ ಟೇಕಿಂಗ್ ಚೇರ್ಮನ್ಶಿಪ್. ಓಕೆ, ಇದರಲ್ಲಿ 7ನೇ ಸತಿ ನಾವು ಈ ಒಂದು ಯುನೈಟೆಡ್ ನೇಷನ್ ಹ್ಯೂಮನ್ ರೈಟ್ಸ್ ಕೌನ್ಸಿಲ್ಗೆ ಅಧ್ಯಕ್ಷತೆಯನ್ನ ಪಡೆದಿದ್ದೀವಿ. ಓಕೆ, ಏನ್ ಮಾಡುತ್ತೆ? ಇಟ್ ಪ್ರಮೋಟ್ಸ್ ಹ್ಯೂಮನ್ ರೈಟ್ಸ್, ಪ್ರೊಟೆಕ್ಟ್ಸ್ ಹ್ಯೂಮನ್ ರೈಟ್ಸ್. ಯಾವುದೇ ಒಂದು ಮಾನವ ಹಕ್ಕುಗಳ ಉಲ್ಲಂಘನೆ ಆಗದಂಗೆ ಸೊ ಕ್ರಮವನ್ನು ಜರುಗಿಸುತ್ತೆ. ಎಷ್ಟು ಮೆಂಬರ್ಸ್ ಇದ್ದಾರೆ ಗೊತ್ತಾ? ಅಲ್ಲೆಷ್ಟು ಹೇಳಿದೆ ನಾನು, ಎಕೋಸ್ಯಾಕ್ ಅಲ್ಲಿ 54 ಮೆಂಬರ್ಸ್. ಇಲ್ಲಿ ಎಷ್ಟಿದ್ದಾರೆ ಅಂದ್ರೆ 47 ಮೆಂಬರ್ಸ್. ದೇರ್ ಆರ್ 47 ಮೆಂಬರ್ ಕಂಟ್ರೀಸ್. UNHRC ಅಲ್ಲಿ 47 ಸದಸ್ಯ ರಾಷ್ಟ್ರಗಳಿರುತ್ತೆ. ಇದರ ಒಂದು ಹೆಡ್ ಕ್ವಾರ್ಟರ್ಸ್ ನೋಡಿ, ಅವೆಲ್ಲ ನ್ಯೂಯಾರ್ಕ್. ಬಟ್ UNHRC ಅಲ್ಲಿರೋದು ಜೆನೀವಾ. ಇದನ್ನೇ ಹೇಳಿದೆ, ಜೆನೀವಾದಲ್ಲಿರೋ ಆರ್ಗನೈಸೇಷನ್ಸ್ UNO. ಅದಕ್ಕೆ ಅರಿಂದಮ್ ಬಾಗ್ಚಿ ಅಂತ ಹೇಳಿದ್ನಲ್ಲ. ಸೊ ಇದರ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಅಂತಂದ್ರೆ ಜೆನೀವಾ ಇನ್ ಸ್ವಿಟ್ಜರ್ಲ್ಯಾಂಡ್. ಓಕೆ, ಜೆನೀವಾ ಇನ್ ಸ್ವಿಟ್ಜರ್ಲ್ಯಾಂಡ್. ಸೊ ನೆಕ್ಸ್ಟ್ ಇದಾದ್ಮೇಲೆ UN ಪೀಸ್ ಕೀಪಿಂಗ್ ತುಂಬಾ ನ್ಯೂಸ್ ಅಲ್ಲಿ ಇದೆ. ಸೊ ಲಾಸ್ಟ್ ಒಂದು ಎಕ್ಸಾಮ್ ಕೂಡ ಬಂದಿದೆ.
UN Peacekeeping Mission. Okay, Shanti Palana Pade. United Nation Peacekeeping Mission. Shanti Palana Pade. So peacekeeping, United Nation Peacekeeping. So ಇದೇನಪ್ಪ ಅಂತಂದ್ರೆ ಸೊ ಇತ್ತೀಚೆಗೆ ಇದರ ಒಂದು ಮಿನಿಸ್ಟ್ರಿಯಲ್ ಕಾನ್ಫರೆನ್ಸ್ ಜರ್ಮನಿಲಿ ಆಯ್ತು 2025 ಅಲ್ಲಿ. ಅದಕ್ಕೂ ಮುಂಚೆ ನೀವೇನ್ ತಿಳ್ಕೊಬೇಕಂದ್ರೆ ಇಡೀ ಒಂದು ಈ ಪೀಸ್ ಕೀಪಿಂಗ್ ಅಂತಂದ್ರೆ ಏನ್ ಗೊತ್ತಾ, ಯಾವ್ದಾದ್ರು ಒಂದು ದೇಶಗಳಲ್ಲಿ ಯುದ್ಧಗಳಾಗ್ತಾ ಇರುತ್ತೆ, ಸಂಘರ್ಷಗಳಾಗ್ತಾ ಇರುತ್ತೆ, ನಾಗರಿಕ ದಂಗೆ ಇರುತ್ತೆ, ಅಲ್ಲಿರುವಂತಹ ಒಂದು ನಾಗರಿಕರ ಜೀವಕ್ಕೆ ಬೆದರಿಕೆ ಇರುತ್ತೆ. ಅಲ್ಲಿ ಹೋಗಿ ಇವರು ಶಾಂತಿ ಪುನಃಸ್ಥಾಪನೆ ಮಾಡೋದು, ಟು ರೆಸ್ಟೋರ್ ಪೀಸ್ ಅಂಡ್ ಸ್ಟೆಬಿಲಿಟಿ ಇನ್ ದಟ್ ಪರ್ಟಿಕ್ಯುಲರ್ ಸ್ಕಿರ್ಮಿಶ್ಡ್ ಏರಿಯಾ. ಎಲ್ಲಿ ಗಲಾಟೆ ಇರುತ್ತಲ್ಲ ಅಲ್ಲಿ ಹೋಗಿ ಶಾಂತಿ ಸ್ಥಾಪನೆಗೆ ಕ್ರಮ ಕೈಗೊಳ್ಳುವಂಥದ್ದು ಅಂತ. ಓಕೆ, ಸೊ ಪೀಸ್ ಕೀಪಿಂಗ್ ಅನ್ನ ನಾವು ಡೇ 1 ಇಂದ ಕಳ್ಸ್ಕೊಡ್ತಾನೆ ಇದೀವಪ್ಪ. ನೀವು 290,000 ಸೋಲ್ಜರ್ಸ್ ಅನ್ನ ಕಳ್ಸಿಕೊಟ್ಟಿದ್ವಿ ಭಾರತದಿಂದ. ವಿ ಹ್ಯಾವ್ ಸೆಂಟ್ 290,000 ಪೀಸ್ ಕೀಪರ್ಸ್. ಓಕೆ, ಅಷ್ಟು ಒಂದು ಉದಾತ್ತ ದೇಶ ಭಾರತ, ಇಸಂಟ್ ಇಟ್? ಆದ್ರೂ ಕೂಡ ನಮ್ಗೆ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ಅಲ್ಲಿ ಮೆಂಬರ್ಶಿಪ್ ಕೊಟ್ಟಿಲ್ಲ. ಅದನ್ನ ಹೇಳ್ತಾ ಇರ್ತೇವೆ. ಎನಿವೆ, ಇವಾಗ ಯಾಕೆ ನ್ಯೂಸ್ ಅಲ್ಲಿ ಇದ್ದಾರೆ ನೋಡಿ, ಇವ್ರನ್ನ ಏನಂತ ಕರಿತೀವಿ ಗೊತ್ತಾ? ಎಕ್ಸಾಮ್ ಬಂದಿತ್ತಿದು. ಈಗ ಯಾವ್ದೋ ಒಂದು ದೇಶ ಸಿರಿಯಾದಲ್ಲಿ ಹೋಗಿ ಅವರು ಅಲ್ಲಿರುವಂತಹ ಜನರನ್ನೆಲ್ಲ ಈಗೇನೋ ಒಡೆದಾಕ್ ಹೋಗಿರ್ತಾರೆ, ಯಾರು ಉಗ್ರಗಾಮಿಗಳು, ಅಲ್ಲಿರುವಂತ ಬಂಡುಕೋರರು. ಅವಾಗ ಅವ್ರನ್ನ ರೆಸ್ಕ್ಯೂ ಮಾಡೋದು, ಹಾಸ್ಪಿಟಲೈಸ್ ಮಾಡೋದು, ಅವ್ರನ್ನ ನೋಡ್ಕೊಳ್ಳೋದು, ಇದೆಲ್ಲ ಮಾಡ್ತಾರಲ್ಲ. ಸೊ ಅವ್ರಿಗೆ ಬ್ಲೂ ಹೆಲ್ಮೆಟ್ಸ್ ಅಂತ. ಓಕೆ, ಬ್ಲೂ ಹೆಲ್ಮೆಟ್ಸ್ UN ಪೀಸ್ ಕೀಪಿಂಗ್ ಇಂದಾನೆ ಹೋಗೋದು, ಆ ದೇಶದಲ್ಲಿ ನೆಲೆಸಿರ್ತಾರೆ. ಇದು UPSC ಕೂಡ ಕ್ವಶನ್ ಬಂದಿತ್ತು. ಸೊ ದಿಸ್ ಪೀಸ್ ಕೀಪಿಂಗ್ ಮಿಷನ್ ಗೆ ಇನ್ನೊಂದು ಹೆಸರು ಬ್ಲೂ ಹೆಲ್ಮೆಟ್ಸ್. ಬ್ಲೂ ಹೆಲ್ಮೆಟ್ಸ್, ಬ್ಲೂ ಹೆಲ್ಮೆಟ್ಸ್ ಅಂತ ಕರಿತೀವಿ. ವೆರಿ ಇಂಪಾರ್ಟೆಂಟ್, ರೈಟ್? ಸೊ ಇವ್ರಿಗೆಲ್ಲ ಬಜೆಟ್ ಅಂದ್ರೆ ಸೋರ್ಸ್ ಹೆಂಗ್ ಬರುತ್ತೆ, ಯಾರು ಕೊಡ್ತಾರೆ? ಈ ಪೀಸ್ ಕೀಪಿಂಗ್ ಅದನ್ನ ನಿರ್ವಹಣೆ ಮಾಡ್ಬೇಕಲ್ಲ, ಸೋಲ್ಜರ್ಸ್ಗೆಲ್ಲ ಊಟ, ಅವ್ರಿಗೆ ಆಶ್ರಯ, ಅವ್ರಿಗೆಲ್ಲ ಬೇಕಾಗಿರುವಂತ ಸ್ಯಾಲ್ರಿ, ಇದೆಲ್ಲ ಯಾರು ಕೊಡ್ತಾರೆ ಅಂತಂದ್ರೆ ಬಜೆಟ್ ಮತ್ತೆ ರಿಸೋರ್ಸಸ್ UNGA ಇಂದಾನೆ ಬರುತ್ತೆ. ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ ಇಂದಾನೆ ಇದಕ್ಕೆ ಅಗತ್ಯವಿರುವಂತಹ ಒಂದು ಹಣಕಾಸಿನ ಸಂಪನ್ಮೂಲಗಳು ಸಿಗೋದು. ಓಕೆ, ವಾಟ್ ಎವರ್. ಈ ಒಂದು ಪೀಸ್ ಕೀಪಿಂಗ್ ಮಿಷನ್ಗೆ ಸೊ ಅದು ಜಾಗತಿಕ ಶಾಂತಿ ನೆಲೆಸಲಿಕ್ಕೆ ಕೊಡುಗೆ ಕೊಟ್ಟಿದೆಯಲ್ಲ, ಅದಕ್ಕೋಸ್ಕರ ನೋಬೆಲ್ ಪ್ರೈಸ್ ಕೂಡ ಕೊಟ್ಟಿದ್ದಾರೆ. ನೋಬೆಲ್ ಪೀಸ್ ಪ್ರೈಸ್ ಯಾವಾಗ ಅಂದ್ರೆ 1988, 1988ರಲ್ಲಿ ಇದಕ್ಕೆ ನೋಬೆಲ್ ಶಾಂತಿ ಪ್ರಶಸ್ತಿ ಕೂಡ ಸಿಕ್ಕಿದೆ. ನೋಬೆಲ್ ಶಾಂತಿ ಪ್ರಶಸ್ತಿ. ಸೊ 1988. ಓಕೆ, ಇದಾದ್ಮೇಲೆ ವಾಟ್ ಯು ಹ್ಯಾವ್ ಟು ನೋ ಇಸ್, ಸೊ ಇದು ಸ್ಥಾಪನೆ ಆಗಿದ್ದು 1948 ಅಲ್ಲಿ, ಬಿಗ್ಯಾನ್ ಇನ್ 1948. 1948 ಅಲ್ಲಿ ಸ್ಥಾಪನೆ ಆಗಿರೋದು. ಈ ಔಟ್ಸ್ಟ್ಯಾಂಡಿಂಗ್ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ರೆ ಅಂತವ್ರಿಗೆ ಯುನೈಟೆಡ್ ನೇಷನ್ಸ್ ಪೀಸ್ ಕೀಪಿಂಗ್ ಮಿಷನ್ ಇಂದ ಪ್ರಶಸ್ತಿ ಕೊಡ್ತಾರೆ. ಈ ಸರಿ ಇಂತಹ ಒಂದು ಪ್ರಶಸ್ತಿಯನ್ನ ಹೈಯೆಸ್ಟ್ ಒಂದು ಏನು UN ಮಿಲಿಟರಿ ಜೆಂಡರ್ ಅಡ್ವೊಕೇಟ್ ಆಫ್ ಇಯರ್ ಅವಾರ್ಡ್, UN ಮಿಲಿಟರಿ ಜೆಂಡರ್ ಅಡ್ವೊಕೇಟ್ year. So advocate of year award ಯಾರಿಗೆ ಸಿಕ್ಕಿದೆ ಗೊತ್ತಾ? UN ಮಿಲಿಟರಿ ಜೆಂಡರ್ ಅಡ್ವೊಕೇಟ್ ಆಫ್ ಇಯರ್ ಅವಾರ್ಡ್. ಇದು ಸಿಕ್ಕಿರೋದು ಯಾರಿಗೆ ಅಂತಂದ್ರೆ ಮೇಜರ್ ಅಭಿಲಾಷಾ ಬಾರಕ್. ಮೇಜರ್ ಅಭಿಲಾಷಾ ಬಾರಕ್ ಇವರಿಗೆ ಈ ಒಂದು ಪ್ರಶಸ್ತಿ ಸಿಕ್ಕಿದೆ. ಓಕೆ, ಇದು ಆಲ್ರೆಡಿ ಕ್ವಶನ್ ಬಂದಿದೆ. UN ಮಿಲಿಟರಿ ಜೆಂಡರ್ ಅಡ್ವೊಕೇಟ್ ಹೆಣ್ಮಕ್ಳಿಗಷ್ಟೇ ಕೊಡೋದು, ಜೆಂಡರ್ ಪ್ಲೀಸ್ ರಿಮೆಂಬರ್. ಓಕೆ, ಹೆಣ್ಮಕ್ಳು ಕೊಡುವಂತ ಪ್ರಶಸ್ತಿ ಇದು. ಸೊ ಪ್ರತಿಷ್ಠಿತ ಪ್ರಶಸ್ತಿ. ಯಾರು ಅದ್ವಿತೀಯವಾದಂತಹ ಸೇವೆ ಕೊಟ್ಟಿರ್ತಾರೆ ಪೀಸ್ ಕೀಪಿಂಗ್ ಮಿಷನ್ ಅಲ್ಲಿ ಅಂತವರನ್ನ ಸೊ ಇವರು ಸ್ಮರಿಸಿಕೊಡುವಂತಹ ಪ್ರಶಸ್ತಿ ಇದಾಗಿದೆ. ಅಭಿಲಾಷಾ ಬಾರಕ್ ಅವ್ರಿಗೆ ನಮ್ಮ ಭಾರತದಿಂದ ಸಿಕ್ಕಿದೆ. ಫಸ್ಟ್ ಇವರು ಅಂದ್ರೆ ಇಲ್ಲ, ಒಂದು ಈ ಕಾಂಬ್ಯಾಟ್ ಹೆಲಿಕಾಪ್ಟರ್ ಅನ್ನ ಪೈಲಟ್ ಆಗಿ ಇವ್ರು ತಗೊಂಡಿದ್ದಾರೆ. ಬಟ್ ಇದಕ್ ಮುಂಚೆ ಇಬ್ರು ಇದ್ದಾರೆ. ಯಾರು ಅಂದ್ರೆ ಒಬ್ರು ಸುಮನ್, ಮೇಜರ್ ಸುಮನ್, ಇನ್ನೊಬ್ರು ರಾಧಿಕಾ ಸೇನ್. ಓಕೆ, ಸುಮನ್, ಮೇಜರ್ ಸುಮನ್ ಮತ್ತೆ ರಾಧಿಕಾ ಇವ್ರು ಬಿಟ್ಟಾದ್ಮೇಲೆ ಥರ್ಡ್ ಪರ್ಸನ್ ಟು ರಿಸೀವ್ ಸಚ್ ಪ್ರೆಸ್ಟಿಜಿಯಸ್ ಅವಾರ್ಡ್. ಓಕೆ, ಫಸ್ಟ್ ಅವರು, ಸೆಕೆಂಡ್ ಇವರು, ಥರ್ಡ್ ಒನ್ ಅಭಿಲಾಷಾ ಬಾರಕ್. ಓಕೆ, ಸೊ ವೆರಿ ಇಂಪಾರ್ಟೆಂಟ್ ಪೀಸ್ ಕೀಪಿಂಗ್. ಓಕೆ, IMF, ಯುನೈಟೆಡ್ ನೇಷನ್ಸ್ ಅದರ್ ಅಸೋಸಿಯೇಟೆಡ್ ಆರ್ಗನೈಸೇಷನ್,
IMF ವರ್ಲ್ಡ್ ಬ್ಯಾಂಕ್ ಕೇಳಿರ್ತಿರಲ್ಲ, IMF ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಯಾಕೆಲ್ಲ ಇಂಪಾರ್ಟೆಂಟ್ ಆಗಿದೆ ಅಂತ ನೋಡೋಣ. ಓಕೆ, ಸುಮಾರು ವಿಷಯಗಳ ನ್ಯೂಸ್ ಅಲ್ಲಿ ಇದೆ. IMF ತುಂಬಾ ಸತಿ ಕ್ವಶನ್ ಬಂದಿರೋದು, IMF ರಿಲೀಸ್ ಮಾಡುವಂತಹ ರಿಪೋರ್ಟ್ಸ್ ಯಾವುದು ಅಂತ. ಯಾವುದು? ಗ್ಲೋಬಲ್ ಫಿನಾನ್ಷಿಯಲ್ ಸ್ಟೆಬಿಲಿಟಿ ರಿಪೋರ್ಟ್ ಮತ್ತೆ ವರ್ಲ್ಡ್ ಎಕನಾಮಿಕ್ ಔಟ್ಲುಕ್, ದ ಮೇಜರ್ ರಿಪೋರ್ಟ್ಸ್. ತುಂಬಾ ಸತಿ UPSCಗೂ ಬಂದಿದೆ, KPSCಗೂ ಬಂದಿದೆ, ಗ್ರೂಪ್ ಸಿಗೂ ಬಂದಿದೆ. ಎನಿವೆ ಅದನ್ನೆಲ್ಲ ನೋಡೋಣ. IMF, ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್, ಇದನ್ನ ಎಕಾನಮಿಲಿ ನೀವು ಸಂಪೂರ್ಣವಾಗಿ ಸಮಗ್ರವಾಗಿ ಓದ್ಕೊಂಡಿರ್ತೀರ. ಓಕೆ, ಬಟ್ ಇಲ್ಲಿ ನಾನು ಜಸ್ಟ್ ಐ ಟೆಲ್ ಯು ದ ಬೇಸಿಕ್ ಹೈಲೈಟ್ಸ್. ಏನಪ್ಪಾ ಅಂದ್ರೆ, ಬ್ರಿಟನ್ ವುಡ್ ಸಿಸ್ಟರ್ಸ್ ಅಂತ ಯಾವ್ದನ್ನ ಕರಿತೀವಿ, ಸಿಸ್ಟರ್ಸ್ ಇಬ್ರು ಒಂದೇ ಸತಿ ಸ್ಥಾಪನೆ ಆದವ್ರು ಯಾರು ಅಂದ್ರೆ IMF ಮತ್ತೆ ವರ್ಲ್ಡ್ ಬ್ಯಾಂಕ್. ಸೊ ಯಾವ ವರ್ಷದಲ್ಲಿ? 1945 ಅಲ್ಲಿ, ಇಸಂಟ್ ಇಟ್? ಸೊ ಈ IMF ಏನ್ ತಿಳ್ಕೊಬೇಕಂತಂದ್ರೆ, ಯಾಕೆಲ್ಲ ನ್ಯೂಸ್ ಅಲ್ಲಿ ಇದೆ. ಓಕೆ, ಸೊ ಮತ್ತೆ 1944 ಅಲ್ಲಿ ಇದನ್ನ ಸ್ಥಾಪನೆ ಮಾಡ್ಬೇಕು ಅನ್ಕೊಂಡಿದ್ದು 1945 ಅಲ್ಲಿ ಬರುತ್ತೆ. ಯಾವ್ದು? ಬ್ರಿಟನ್ ಹುಡ್ ಸಿಸ್ಟರ್ಸ್ ಅಂತ ಹೇಳ್ತೀವಿ. ಬ್ರಿಟನ್ ವುಡ್ ಕನ್ವೆನ್ಷನ್ ಮೂಲಕ ಬಂದಿರೋದು. ಬ್ರಿಟನ್ ಹುಡ್ US ಅಲ್ಲಿ, ಬ್ರಿಟನ್ ಹುಡ್ 1945 ಅಲ್ಲಿ ಅಸ್ತಿತ್ವಕ್ಕೆ ಬಂದಿದ್ದು. ಓಕೆ, ನೆಕ್ಸ್ಟ್ ಏನಪ್ಪಾ, ವಾಟ್ ಇಸ್ ದ ರೋಲ್ ಆಫ್ ದಿಸ್ IMF ಟು ಮೇಂಟೈನ್ ಗ್ಲೋಬಲ್ ಫಿನಾನ್ಷಿಯಲ್ ಸ್ಟೆಬಿಲಿಟಿ? ಜಾಗತಿಕವಾಗಿ ಹಣಕಾಸಿನ ಸ್ಥಿರತೆ, ಆರ್ಥಿಕ ಮುಗ್ಗಟ್ಟಾಗಬಾರ್ದು, ರೆಸೆಷನ್ ಆಗಬಾರ್ದು, ದಿವಾಳಿ ಆಗಬಾರ್ದು, ದೇಶಗಳು ಆರ್ಥಿಕವಾಗಿ ದಿವಾಳಿ ಆಗಬಾರ್ದು, ಜಾಗತಿಕವಾಗಿ ಹಣಕಾಸಿನ ಒಂದು ಸ್ಥಿರತೆ ಇರಬೇಕು ಅನ್ನೋ ನಿಟ್ಟಿನಲ್ಲಿ ಇಂತಹ ಒಂದು IMF ಬ್ಯಾಂಕ್ ಅನ್ನ ತಗೊಂಡ್ ಬರ್ತಾರೆ. ಸೊ ಅದ್ರದ್ದೆಲ್ಲ ಡೀಟೇಲ್ಸ್, ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಕ್ರೈಸಿಸ್ ಆಗಿರ್ಬೋದು, ಅಥವಾ ಈ ಒಂದು SDR ಅಂತ ಆಗಿರ್ಬೋದು, ಅದನ್ನ ಪೇಪರ್ ಗೋಲ್ಡ್ ಅಂತ ಕರಿತೀವಿ IMF ಅಲ್ಲಿ, ಅವೆಲ್ಲ ಕೂಡ ನೀವು ಕೋರ್ ಎಕನಾಮಿಕ್ಸ್ ಅಲ್ಲಿ ಕವರ್ ಮಾಡ್ಕೊಳ್ಳಿ. ಈಗ ಸೊ ವೆನ್ ಐ ಕಮ್ ಟು ದ ರೀಸೆಂಟ್ ನ್ಯೂಸ್ ಆಫ್ IMF, ಫಸ್ಟ್ ಒನ್ ನೋಡಿ, ನಮ್ಮ ಭಾರತ ಮೊದಲು ಇಡೀ ವರ್ಲ್ಡ್ ಅಲ್ಲಿ 5th ಲಾರ್ಜೆಸ್ಟ್ ಎಕಾನಮಿ ಅಂತ ಅಂದ್ಬಿಟ್ಟು ಸೊ ಬಹಳಷ್ಟು ವಿಜೃಂಭಿಸ್ತಾ ಇತ್ತು. ಆದ್ರೆ ಇತ್ತೀಚೆಗೆ IMF ಹೇಳ್ತು, ಇಲ್ಲಪ್ಪ ನೀನು 5ನೇ ಸ್ಥಾನದಿಂದ 6ನೇ ಸ್ಥಾನಕ್ಕೆ ಹೋಗಿದ್ಯಾ ಅಂತ. ಸೊ IMF has released the statistics. So India slipped down to 1 place, 6th largest economy. ವಿಶ್ವದಲ್ಲಿ 6ನೇ ಅತಿ ದೊಡ್ಡ ಆರ್ಥಿಕ ವ್ಯವಸ್ಥೆ. ಹಾಗಾದ್ರೆ 5th ಸ್ಥಾನಕ್ಕೆ ಯಾರು ಬಂದ್ರು? ಮೊದಲು 5th ಲಾರ್ಜೆಸ್ಟ್ ಎಕಾನಮಿ ಇತ್ತು. ನೌ ಇಟ್ ಈಸ್ ರಿಪ್ಲೇಸ್ಡ್ ಬೈ UK. ಹಾಗಾದ್ರೆ 5 ಲಾರ್ಜೆಸ್ಟ್ ಎಕಾನಮೀಸ್, ನಮ್ದು 6th ಅಲ್ವಾ? 5 ಲಾರ್ಜೆಸ್ಟ್ ಎಕಾನಮಿ ಯಾವ್ದಿರುತ್ತೆ? ಫಸ್ಟ್ ಬಂದು US, ಎರಡನೇದು ಚೈನಾ, ಚೈನಾ, ಅಂಡ್ ಥರ್ಡ್ ಒನ್ ಈಸ್ ಜರ್ಮನಿ, ಜಪಾನ್, and 5th one is UK, 6th one is India. ಯಾಕೆಂದ್ರೆ ಗ್ರೋತ್ ರೇಟ್ ಕಮ್ಮಿ ಆಗಿದೆ. ಸೊ 2026-27ರ ಒಂದು ಅವಧಿಗೆ IMF ಪ್ರೆಡಿಕ್ಟ್ ಮಾಡಿರುವಂತಹ GDP ಎಷ್ಟಿದೆ ನಮ್ದು ಅಂದ್ರೆ 6.5%. ಇದು ಕೇಳಿದಾನೆ GDP predictions. Okay, so according to IMF predictions, GDP of India for 26-27, 2026-27ಕ್ಕೆ ಎಷ್ಟಿದೆ ಗೊತ್ತಾ? ವೆರಿ ಲೆಸ್, 6.5%. ಯಾಕೆ ಮೇಡಮ್ ಲೆಸ್ ಅಂತ ಹೇಳ್ತಿದ್ದೀರಾ ಅಂತಂದ್ರೆ, ಹೋದ ವರ್ಷ ಎಷ್ಟಿತ್ತು ಗೊತ್ತಾ? 7.6% ಇತ್ತು. ಇದೇ IMF ಪ್ರೆಡಿಕ್ಟ್ ಮಾಡಿದ್ದು. ಈಗ ಇದು ಕಮ್ಮಿ ಆಗಿದೆ. ಓಕೆ, ನೆಕ್ಸ್ಟ್ ಇದಾದ್ಮೇಲೆ ಇನ್ನ ಒಂದು ಇದಕ್ಕೆ ನ್ಯೂಸ್ ಅಲ್ಲಿ ಇದೆ. ಏನಪ್ಪಾ ಅಂದ್ರೆ, ಸೊ IMF ಅಸೈನಿಂಗ್ ಇಂಡಿಯಾಸ್ ನ್ಯಾಷನಲ್ ಅಕೌಂಟ್ ಸ್ಟ್ಯಾಟಿಸ್ಟಿಕ್ಸ್, ಇದನ್ನ ಗ್ರೇಡ್ ಸಿಗೆ ಹಾಕ್ಬಿಟ್ಟಿದೆ. ಓಕೆ, IMF ನಮ್ದು ನ್ಯಾಷನಲ್ ಅಕೌಂಟ್ ಸ್ಟ್ಯಾಟಿಸ್ಟಿಕ್ಸ್ ಅಂತ ಏನಿದೆ ಅದನ್ನ ಗ್ರೇಡ್ ಸಿ ಅಲ್ಲಿ ಇಟ್ಟಿದೆ. ಯಾಕೆ ಅಂದ್ರೆ, ನೀವು ಬೇಸ್ ಇಯರ್ ನ ರಿವೈಸೇ ಮಾಡಿಲ್ಲ, ಹಳೆ ಬೇಸ್ ಇಯರ್ ಇಟ್ಕೊಂಡಿದ್ದೀರಾ, WPI ಬಳಸ್ತಾ ಇದ್ದೀರಾ. ಸೊ ಹಾಗಾಗಿ ನಿಮ್ಮ ಒಂದು ನ್ಯಾಷನಲ್ ಅಕೌಂಟ್ ಸ್ಟ್ಯಾಟಿಸ್ಟಿಕ್ಸ್ ಇದಕ್ಕೆ ನೋಡಿ. ಸೆಕೆಂಡ್ ಒಂದು ನ್ಯೂಸ್ ಏನಪ್ಪಾ ಇದು ಅಂತಂದ್ರೆ, ದ ಸೆಕೆಂಡ್ ನ್ಯೂಸ್ ಇಸ್ ನ್ಯಾಷನಲ್ ಅಕೌಂಟ್ ಸ್ಟ್ಯಾಟಿಸ್ಟಿಕ್ಸ್. ಇದನ್ನ ಗ್ರೇಡ್ ಸಿ ಅಲ್ಲಿ ತಗೊಬಂದಿದೆ, ಗ್ರೇಡ್ ಸಿ ಕೊಟ್ಟಿದೆ. ಕ್ವಶನ್ ಹೆಂಗ್ ಬರುತ್ತೆ ಮೇಡಮ್ ಇದಕ್ಕೆ ಅಂತಂದ್ರೆ, NAC ನ್ಯಾಷನಲ್ ಅಕೌಂಟ್ ಸ್ಟ್ಯಾಟಿಸ್ಟಿಕ್ಸ್. ಕ್ವಶನ್ ಯಾವ ರೀತಿ ಬರುತ್ತೆ ಅಂದ್ರೆ, ನಮ್ಮ ಭಾರತದ ನ್ಯಾಷನಲ್ ಅಕೌಂಟ್ ಸ್ಟ್ಯಾಟಿಸ್ಟಿಕ್ಸ್ ಅಂದ್ರೆ ರಾಷ್ಟ್ರೀಯ ಒಂದು ಖಾತೆಗಳ ಅಂಕಿಅಂಶ ಅಂತ ಏನಿದೆ, ಈ ಒಂದು ಸ್ಟ್ಯಾಟಿಸ್ಟಿಕ್ಸ್ ಅನ್ನ ಗ್ರೇಡ್ ಸಿಗೆ ಇಳಿಸಿರುವಂತಹ ಒಂದು ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಯಾವುದು ಅಂತ ಕೇಳ್ಬೋದು.
ಓಕೆ, ಸೊ IMF, ವರ್ಲ್ಡ್ ಬ್ಯಾಂಕ್, ಸೊ ಅಥವಾ ಇನ್ನೊಂದು ಯಾವುದು WTO, ಈ ತರದ್ ಯಾವ್ದಾದ್ರು ಒಂದು 4 ಆರ್ಗನೈಸೇಷನ್ಸ್ ಕೇಳ್ಬೋದು. ಓಕೆ, ಯು ಶುಡ್ ನೋ ದಟ್ IMF, ನ್ಯಾಷನಲ್ ಅಕೌಂಟ್ ಸ್ಟಾಟಿಸ್ಟಿಕ್ಸ್ ಡಿಪಾರ್ಟ್ಮೆಂಟ್. ಯಾಕೆ ಅಂತಂದ್ರೆ ನಾನು ಆಲ್ರೆಡಿ ಹೇಳ್ದೆ, ನೀವು ಹಳೆ ಬೇಸ್ ಇಯರ್ ಯೂಸ್ ಮಾಡ್ತೀರಾ ಅಂತ, ಅದಕ್ಕೆ ಮೊನ್ನೆ ರಿವೈಸ್ ಮಾಡಿದ್ವಿ. WPI ಹೇಳ್ಬೇಕಾದ್ರೆ ಹೇಳ್ತೀನಿ, WPI ಮತ್ತೆ ಇದನ್ನೆಲ್ಲ ಹೊಸ ಮೂಲ ವರ್ಷಗಳನ್ನ, ಬೇಸ್ ಇಯರ್ ಅಂದ್ರೆ ಮೂಲ ವರ್ಷ ಗೊತ್ತಲ್ಲ ನಿಮ್ಗೆ ಎಕಾನಮಿಲಿ, ಸೊ ಆ ಬೇಸ್ ಇಯರ್ಸ್ ನ ಈಗ ರಿವೈಸ್ ಮಾಡಿದೀವಿ, ಇದು ವಾರ್ನಿಂಗ್ ಕೊಟ್ಟ ಆದ್ಮೇಲೆ. ಎನಿ ಹೌ, ಮತ್ತಿನ್ನೇನಪ್ಪ ನೀವು ಇದ್ರಲ್ಲಿ ನೋಡ್ಕೋಬೇಕು ಅಂತಂದ್ರೆ, ಅಪಾರ್ಟ್ ಫ್ರಮ್ ದಿಸ್, ಸೊ ಈ ಹೆಡ್ ಆಫ್ ದ IMF, ಓಕೆ, ಕ್ರಿಸ್ಟಲಿನಾ ಜಾರ್ಜಿವಾ IMF ಪ್ರೆಸಿಡೆಂಟ್. ಓಕೆ, ಸೊ IMF ಅಂದ್ರೆ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್, ಓಕೆ, ವಿಶ್ವ ಹಣಕಾಸು ನಿಧಿ, ಇದರ ಒಂದು ಪ್ರೆಸಿಡೆಂಟ್ ಯಾರಾಗಿದ್ದಾರೆ ಅಂತಂದ್ರೆ ಕ್ರಿಸ್ಟಲಿನಾ ಜಾರ್ಜಿವಾ. ಓಕೆ, ಬಲ್ಗೇರಿಯಾ ದೇಶದವರು. ಓಕೆ, ಇದಾದ್ಮೇಲೆ ನಮ್ಗೆ ಗೀತಾ ಗೋಪಿನಾಥನ್ ತುಂಬಾ ನ್ಯೂಸ್ ಅಲ್ಲಿ ಇದ್ರು. ಯಾಕೆ? ಇಂಡಿಯಾದಿಂದ ಗೀತಾ ಗೋಪಿನಾಥನ್ ನೋಡಿ, IMF ಅಲ್ಲಿ 2 ಪ್ರತಿಷ್ಠಿತ ಹುದ್ದೆಗಳನ್ನ ಅಲಂಕರಿಸಿದ್ರು. ಶಿ ವಾಸ್ ದ ಚೀಫ್ ಎಕನಾಮಿಸ್ಟ್ ಇನ್ IMF, ಚೀಫ್ ಎಕನಾಮಿಸ್ಟ್, ಪ್ರಮುಖ ಆರ್ಥಿಕ ತಜ್ಞೆಯಾಗಿ ಕೂಡ ಕೆಲಸ ಮಾಡಿದ್ರು. ಎರಡನೇದು, ಈವನ್ ಶಿ ವಾಸ್ ಡೆಪ್ಯೂಟಿ ಚೇರ್ಪರ್ಸನ್ ಆಫ್ IMF. ಓಕೆ, ಸೊ ಉಪಾಧ್ಯಕ್ಷರು ಕೂಡ ಆಗಿದ್ರು. ಆದ್ರೆ ಮೊನ್ನೆ ವೆರಿ ರೀಸೆಂಟ್ಲಿ ಏನಂದ್ರು ಗೊತ್ತಾ, ಇವರೆಲ್ಲ ತುಂಬಾ ಪ್ರಬುದ್ಧರು. ಐ ಜಸ್ಟ್ ವಾಂಟೆಡ್ ಟು ಗೆಟ್ ಬ್ಯಾಕ್ ಟು ಮೈ ಅಕಾಡೆಮಿಕ್ಸ್, ರಿಸರ್ಚ್ ಮಾಡಬೇಕು, ಸೊ ಇನ್ನಷ್ಟು ನಾನು ಓದಬೇಕು ಅಂತ ಅಂದ್ಬಿಟ್ಟು, ಸೊ ಈ ಪೋಸ್ಟ್ಗೆ ರಿಸೈನ್ ಮಾಡಿ ಹೋದ್ರು ಗೀತಾ ಗೋಪಿನಾಥನ್. ವೆರಿ ಇಂಪಾರ್ಟೆಂಟ್. ಸೊ 2025 ಶಿ ರಿಟರ್ನ್ ಟು ಅಕಾಡೆಮಿಯಾ. ಓಕೆ, ರಿಸರ್ಚ್ ಮಾಡ್ಬೇಕು ನಾನು ಎಕಾನಮಿಲಿ ಇನ್ನಷ್ಟು ಅಂತ ಅಂದ್ಬಿಟ್ಟು. ಓಕೆ, 2 ಹುದ್ದೆಗಳು, ಒಂದು ಡೆಪ್ಯೂಟಿ MD ಮ್ಯಾನೇಜಿಂಗ್ ಡೈರೆಕ್ಟರ್ ಆಫ್ IMF, ಆಲ್ಸೋ ಚೀಫ್ ಎಕನಾಮಿಸ್ಟ್, ಬಟ್ ಶಿ ವಾಲಂಟರಿಲಿ ರಿಟೈರ್ಡ್ ಫ್ರಮ್ ದಿಸ್ ಪೋಸ್ಟ್. ಇವೆರಡೂ ಕೂಡ, ಸೊ ಇದನ್ನ ನೋಡ್ಕೋಬೇಕು. ಈಗಿರುವಂತಹ ಹೆಡ್ ಯಾರು? ಕ್ರಿಸ್ಟಲಿನಾ ಜಾರ್ಜಿವಾ. ಓಕೆ, ನೆಕ್ಸ್ಟ್ ವರ್ಲ್ಡ್ ಫುಡ್ ಪ್ರೋಗ್ರಾಮ್ ನ್ಯೂಸ್ ಅಲ್ಲಿ ಇದೆ. ಯುನೈಟೆಡ್ ನೇಷನ್ ವರ್ಲ್ಡ್ ಫುಡ್ ಪ್ರೋಗ್ರಾಮ್, ವಿಶ್ವ ಆಹಾರ ಕಾರ್ಯಕ್ರಮ, ವರ್ಲ್ಡ್ ಫುಡ್ ಪ್ರೋಗ್ರಾಮ್ ತುಂಬಾ ನ್ಯೂಸ್ ಅಲ್ಲಿ ಇದೆ. ಯಾಕೆ ಅಂತಂದ್ರೆ ಇದರ ಒಂದು ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಅಂದ್ರೆ ರೋಮ್, ಇಟಲಿಯ ರೋಮಲ್ಲಿ. ಓಕೆ, ರೋಮ್ ವಿಶ್ವ ಆಹಾರ ಕಾರ್ಯಕ್ರಮ ಇದು ಸ್ಥಾಪನೆಯಾದ ವರ್ಷ 1961, ಎಸ್ಟಾಬ್ಲಿಷ್ಡ್ ಇನ್ ದ ಇಯರ್ 1961. 2 ಆರ್ಗನೈಸೇಷನ್ ಸೇರಿಸಿ ಇದನ್ನ, ಅಂದ್ರೆ 2 ಆರ್ಗನೈಸೇಷನ್ಗಳು ಈ ಒಂದು ವರ್ಲ್ಡ್ ಫುಡ್ ಪ್ರೋಗ್ರಾಮ್ ಅನ್ನ ಸ್ಥಾಪಿಸಿದೆ. ಅವೆರಡು ಯಾವುದು ಅಂತಂದ್ರೆ UNGA ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ ಮತ್ತು FAO ಫುಡ್ ಅಂಡ್ ಅಗ್ರಿಕಲ್ಚರಲ್ ಆರ್ಗನೈಸೇಷನ್. ಇದು ಕೂಡ ಎಲ್ಲಿರೋದು? ರೋಮ್ ಅಲ್ಲೇ ಇರೋದು. ಈ ಎರಡು ಆರ್ಗನೈಸೇಷನ್ಸ್ ಸೇರಿ ಈ ಒಂದು ವರ್ಲ್ಡ್ ಫುಡ್ ಪ್ರೋಗ್ರಾಮ್ ಅನ್ನ ಸ್ಥಾಪನೆ ಮಾಡಿದಾವೆ. ಇದೇ ತರ ಒಂದು ಕ್ವಶನ್ ಆಗಿತ್ತು. ಓಕೆ, ಸೊ ಎನ್ವಿರಾನ್ಮೆಂಟ್ ಗೆ ಸಂಬಂಧಿಸಿದ ಹಾಗೆ UNEP. ಓಕೆ, ಇದನ್ನ ಯಾರು ಸ್ಥಾಪನೆ ಮಾಡಿದ್ದು ಅಂತ ಅಂದ್ಬಿಟ್ಟು, WMO ಇಂಥವುಗಳನ್ನ ಯಾರು ಸ್ಥಾಪನೆ ಮಾಡಿದ್ದು ಅಂತ, ಇವಿಬ್ರು ಸೇರ್ಕೊಂಡು ಯಾವ್ದನ್ನ ವರ್ಲ್ಡ್ ಫುಡ್ ಪ್ರೋಗ್ರಾಮ್ ಅನ್ನ, ವಿಶ್ವ ಆಹಾರ ಕಾರ್ಯಕ್ರಮವನ್ನ ಸ್ಥಾಪನೆ ಮಾಡಿದ್ದಾರೆ. ಓಕೆ, UNGA ಮತ್ತೆ ಇನ್ನೊಂದು FAO ಸೇರ್ಕೊಂಡು ಸ್ಥಾಪನೆ ಮಾಡಿರುವಂತಹ ಒಂದು ಸಂಸ್ಥೆ ಯಾವುದು ಅಂದ್ರೆ ವರ್ಲ್ಡ್ ಫುಡ್ ಪ್ರೋಗ್ರಾಮ್. ನೋಡಿ, ಇತ್ತೀಚೆಗೆ ಇದು ಯಾಕೆ ನ್ಯೂಸ್ ಅಲ್ಲಿ ಇದೆ ಅಂತಂದ್ರೆ 13 ಕಂಟ್ರೀಸ್ ಅನ್ನ ಹಂಗರ್ ಸ್ಪಾಟ್ಸ್ ಅಂತ ಅಂದ್ಬಿಟ್ಟು. ಓಕೆ, ಸೊ ಹಂಗರ್ ಸ್ಪಾಟ್ಸ್ ತುಂಬಾ, ಅದರಲ್ಲಿ ಹಂಗರ್ ಸ್ಪಾಟ್ಸ್ ಅಂತ ಅಂದ್ಬಿಟ್ಟು 13 ದೇಶನ ಗುರ್ಸಿದೆ. ಅದರಲ್ಲಿ ನಾವೇನಿಲ್ಲ ಬಿಡಿ, ಯಾಕಂದ್ರೆ ವಿ ಅಚೀವ್ಡ್ ಫುಡ್ ಸೆಕ್ಯೂರಿಟಿ ಥ್ರೂ ಗ್ರೀನ್ ರೆವಲ್ಯೂಷನ್, ಹಸಿರು ಕ್ರಾಂತಿ ಮೂಲಕ ಆಹಾರ ಭದ್ರತೆಯನ್ನ ಕಾಪಾಡ್ಕೊಂಡಿದೀವಿ. ಅಷ್ಟೇ ಅಲ್ಲ, ಇಂಡಿಯಾ ಇಸ್ ದ ಲೀಡಿಂಗ್ ಎಕ್ಸ್ಪೋರ್ಟರ್ ಆಫ್ ರೈಸ್. ಸೊ ಭತ್ತವನ್ನ ಈಗ
ವಿಶ್ವಕ್ಕೆ ಹೆಚ್ಚು ರಫ್ತು ಮಾಡುವಂತಹ ದೇಶವಾಗಿ ಕೂಡ ಉಳಿದಿದೆ. ಸೆಕೆಂಡ್ ಪ್ಲೇಸಿಗೆ ಇವ್ರನ್ನ ತಳ್ಳಿದ್ದೀವಿ, ಯಾರನ್ನ? ಚೈನಾನ. ಹಾಗಾಗಿ ಫುಡ್ ಸೆಕ್ಯೂರಿಟಿಲಿ ನಮ್ದು ಅಷ್ಟೇ ಅಲ್ಲ, ಈ ವರ್ಲ್ಡ್ ಫುಡ್ ಪ್ರೋಗ್ರಾಮ್ ಅವರು ಎಲ್ಲಿ ಈ ತರ ಹಸಿವು, ದಾರಿದ್ರ್ಯ ಅಥವಾ ಈ ಒಂದು ಅಪೌಷ್ಟಿಕತೆ ಇರುತ್ತಲ್ಲ ಅಂತ ಕಡೆ ನಮ್ಮ ಭಾರತದಿಂದ ನೆರವನ್ನ ಬೇಡಿ ತಗೊಂಡೋಗಿ ಫುಡ್ ಗ್ರೈನ್ಸ್ ಅನ್ನ ಬೇರೆ ದೇಶಗಳಿಗೂ ಕೂಡ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಅಫ್ಘಾನಿಸ್ತಾನ್ ಮತ್ತೆ ಈ ಒಂದು ಸೊಮಾಲಿಯಾ ಅಂತಹ ದೇಶಗಳು, ಸೊಮಾಲಿಯಾ, ನೈಜೀರಿಯಾ, ಸೊ ಇಂತಹ ದೇಶಗಳು, ಆಫ್ರಿಕನ್ ದೇಶಗಳು ಕೂಡ ಕೊಡ್ತಾ ಇದೆ. ಸೊ ಮತ್ತೆ ಇನ್ನೊಂದು ಏನಪ್ಪಾ ಇಲ್ಲಿ ನೆನ್ಪಿಟ್ಕೋಬೇಕು ಅಂತಂದ್ರೆ, ಈ ಫುಡ್ ಗ್ರೈನ್ಸ್ ಅನ್ನ ATM ಮೂಲಕ ಪಡ್ಕೊಳ್ಳೋದು. ಓಕೆ, ಇದನ್ನ ಗ್ರೈನ್ ATM ಅಥವಾ ಗ್ರೈನ್ ATM, ಇನ್ನೊಂದು ಹೆಸರು ಇದಕ್ಕೆ ಅನ್ನಪೂರ್ತಿ ಅಂತ. ಅನ್ನಪೂರ್ತಿ ATM, ಗ್ರೈನ್ ATM ಅಥವಾ ಅನ್ನಪೂರ್ತಿ ATM ಅಂತ. ಇದನ್ನ ಹಲವಾರು ರಾಜ್ಯಗಳು ಅಳವಡಿಸ್ಕೊಂಡಿದ್ದಾವೆ. LPG ATM ಅಂತ ಬಂದಿದೆ, ಗೊತ್ತಾ ನಿಮ್ಗೆ? ATM ಮೂಲಕ ಗುರುಗ್ರಾಮದಲ್ಲಿ. ಸೊ LPG ATM ಅಂತಂದ್ರೆ LPG ನ ATM ಮೂಲಕ ಪಡ್ಕೋಬಹುದು. ಈಗ ನೀವು ಹಣ ಡ್ರಾ ಯಾವಾಗ ಬೇಕಾದ್ರೂ 24/7 ಹೆಂಗ್ ತಗೋಬಹುದು, ಅದೇ ತರ ಈ ರೈಸ್ ಅನ್ನು ಕೂಡ ತಗೋಬಹುದು, ಫುಡ್ ಗ್ರೈನ್ಸ್ ಅನ್ನ ತಗೋಬಹುದು. ಅದನ್ನ ಗ್ರೈನ್ ATM ಅಂತ ಅಂದ್ಬಿಟ್ಟು. ಓಕೆ, ಇದಕ್ಕೆ ನಮ್ಮ ಒಂದು ದೇಶದಲ್ಲಿ ಹಲವಾರು ರಾಜ್ಯಗಳು, ನಮ್ಮ ಕರ್ನಾಟಕ ಕೂಡ ಅನ್ನಪೂರ್ತಿ ATM ಅನ್ನ ತರಬೇಕು ಅಂತ ಇದೆ. ಓಕೆ, ಸೊ ಒಡಿಶಾ ಇಸ್ ದ ಫಸ್ಟ್ ಸ್ಟೇಟ್ ಟು ಬ್ರಿಂಗ್ ದಿಸ್ ಗ್ರೈನ್ ATMs. ಈ ವರ್ಲ್ಡ್ ಫುಡ್ ಪ್ರೋಗ್ರಾಮ್ ಇದಕ್ಕೆ ನಮ್ಮ ಒಂದು ಅನ್ನಪೂರ್ತಿ ಕಾರ್ಯಕ್ರಮಕ್ಕೆ ಸಪೋರ್ಟ್ ಮಾಡ್ತಾ ಇದೆ, ಬೆಂಬಲ ಕೊಡ್ತಾ ಇದೆ. ಅರ್ಥ ಆಗ್ತಾ ಇದೆಯಾ? ವರ್ಲ್ಡ್ ಫುಡ್ ಪ್ರೋಗ್ರಾಮ್ ಒಂದು ಎಕ್ಸಾಮ್ ಕೇಳಿದ್ದಾರೆ ಇದು ಆಲ್ರೆಡಿ. ಈ ಅನ್ನಪೂರ್ತಿ ATMಗಳನ್ನ ಯಾರ ಒಂದು ಸಹಕಾರದೊಂದಿಗೆ ಸ್ಥಾಪಿಸಲಾಗ್ತಿದೆ ಅಂತ. ವರ್ಲ್ಡ್ ಫುಡ್ ಪ್ರೋಗ್ರಾಮ್, ವಿಶ್ವ ಆಹಾರ ಕಾರ್ಯಕ್ರಮ. ಪ್ಲೀಸ್ ರಿಮೆಂಬರ್. ಸೊ ಇದರ ಒಂದು ಹೆಡ್ ಕ್ವಾರ್ಟರ್ಸ್ ರೋಮ್ ಅಲ್ಲಿ ಇದೆ. ಓಕೆ, ಸೊ 2 UNGA ಮತ್ತೆ ಇನ್ನೊಂದು ಯಾವುದು WAO, ಫುಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್, ಇವೆರಡು ಸೇರಿ ಸ್ಥಾಪನೆ ಮಾಡಿರೋದು. ಶುಡ್ ರಿಮೆಂಬರ್ ದಟ್. ಓಕೆ, ಸೊ ಮತ್ತೆ ಈ ಯುನೆಸ್ಕೋ ತುಂಬಾ 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 ನ್ಯೂಸ್ ಅಲ್ಲಿ ಇದೆ. ನಾನು ಒಂದು ಬ್ಲೂ ಪ್ರಿಂಟ್ ಹಾಕಿರ್ತೀನಿ, ಇದನ್ನ ಮುಂದೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮುಂದುವರಿಸ್ತೀನಿ. ಯುನೆಸ್ಕೋ ಯಾವ್ಯಾವ ವಿಷಯಕ್ಕೆ ನ್ಯೂಸ್ ಅಲ್ಲಿ ಇದೆ ಅಂತ. ಓಕೆ, ಯುನೆಸ್ಕೋ ಕೂಡ ಎಸ್ಟಾಬ್ಲಿಷ್ ಆಗಿದ್ದಂತಹ ವರ್ಷ 1945. ಸೊ ಪ್ಯಾರಿಸ್ ಅಲ್ಲಿ ಇದೆ ಹೆಡ್ ಕ್ವಾರ್ಟರ್ಸ್. ಸೊ ಯಾವ್ಯಾವ್ದಕ್ಕೆ ನ್ಯೂಸ್ ಅಲ್ಲಿ ಇದೆ ಅಂತಂದ್ರೆ, ಫಸ್ಟ್ ಒನ್ ವರ್ಲ್ಡ್ ಹೆರಿಟೇಜ್ ಸೈಟ್ಸ್, ವಿಶ್ವ ಪಾರಂಪರಿಕ ತಾಣಗಳು. ವರ್ಲ್ಡ್ ಹೆರಿಟೇಜ್ ಸೈಟ್ಸ್, ವಿಶ್ವ ಪಾರಂಪರಿಕ ತಾಣಗಳು. ಭಾರತದ್ದು ರೀಸೆಂಟ್ ಆಗಿ ವಿಶ್ವ ಪಾರಂಪರಿಕ ತಾಣ ಯಾವುದು? ಸಾರನಾಥ. ಓಕೆ, ಬೌದ್ಧ ತಾಣ, ಇಸಂಟ್ ಇಟ್? ವಾರಣಾಸಿ, UP ವಾರಣಾಸಿಲಿ ಇರೋದು. ಎಷ್ಟನೇದು? 45ನೇದು. ಇದ್ರ ಬಗ್ಗೆ ಪೂರ್ತಿ ಹೇಳೋಣ. ನ್ಯಾಚುರಲ್ ಎಷ್ಟು, ಕಲ್ಚರಲ್ ಎಷ್ಟು, ಮಿಕ್ಸ್ಡ್ ಎಷ್ಟು ಇದೆ. ಓಕೆ, ಸೊ ಅಂದ್ರೆ ಇಡೀ ಏಷ್ಯಾದಲ್ಲಿ ಭಾರತ ಎಷ್ಟನೇ ಸ್ಥಾನದಲ್ಲಿದೆ, ಜಗತ್ತಿನಲ್ಲಿ ಎಷ್ಟನೇ ಸ್ಥಾನದಲ್ಲಿದೆ, ಕರ್ನಾಟಕದಲ್ಲಿ ಎಷ್ಟು ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಇದಾವೆ, ಅಥವಾ ಭಾರತದಲ್ಲಿ ಯಾವ ರಾಜ್ಯದಲ್ಲಿ ಹೆಚ್ಚು ವಿಶ್ವ ಪಾರಂಪರಿಕ ತಾಣಗಳಿದಾವೆ. ಓಕೆ, ಅದೆಲ್ಲದು ಕೂಡ ಅಲ್ಲಿ ನೋಡೋಣ. ಓಕೆ, ನೆಕ್ಸ್ಟ್ ಇದಾದ್ಮೇಲೆ ಪುನಃ ಯಾವ್ದಿದೆ ಗೊತ್ತಾ? ಯುನೆಸ್ಕೋಗೆ ಸಂಬಂಧಿಸಿದ ಹಾಗೆ ಕ್ರಿಯೇಟಿವ್ ಸಿಟೀಸ್ ನೆಟ್ವರ್ಕ್ ಅಂತ. ಅಂದ್ರೆ ಸೃಜನಶೀಲ ನಗರಗಳ ಒಂದು ಜಾಲ ಅಂತ ಅಂದ್ಬಿಟ್ಟು. ಓಕೆ, ಸೊ ಇದರಲ್ಲಿ ರೀಸೆಂಟ್ ಆಗಿ ಆಯ್ಕೆ ಆಗಿರುವಂತಹ ಒಂದು ನಗರ ಯಾವುದು ಅಂದ್ರೆ ಲಕ್ನೋ. ಯಾವ್ದ್ರಲ್ಲಿ? ಗ್ಯಾಸ್ಟ್ರೋನಮಿಲಿ. ಸೊ ಗ್ಯಾಸ್ಟ್ರೋನಮಿ ಅಂತಂದ್ರೆ ಈಗ ಸಮಥಿಂಗ್ ರಿಲೇಟೆಡ್ ಟು ಅವರ್ ಸ್ಟೊಮಕ್, ಗಟ್. ಓಕೆ, ಸೊ ಉದರಕ್ಕೆ ಮತ್ತೆ ಅದರಕ್ಕೆ ರುಚಿಯಾಗಿರೋಂಥದ್ದು. ಸೊ ಲಕ್ನೋದ ಕಬಾಬ್ ಬಿರಿಯಾನಿ ಅದಕ್ಕೆ ಆಯ್ಕೆ ಆಗಿರೋದು. ಅಂದ್ರೆ ಒಂದು ಅರ್ಬನ್ ಕಲ್ಚರ್ ಅನ್ನ ಸೊ ಫೇಮಸ್ ಮಾಡ್ಲಿಕ್ಕೆ ಫಸ್ಟ್ ಏನ್ ಮಾಡ್ತಾರೆ ಗೊತ್ತಾ? ಆ ಸಿಟಿಯಿಂದ ಟೂರಿಸಂ ಇಲಾಖೆಯಿಂದ ಪ್ರಪೋಸಲ್ ಕಳಿಸ್ತಾರೆ. ಯಾರಿಗೆ? ಮಿನಿಸ್ಟ್ರಿ ಆಫ್ ಕಲ್ಚರ್ಗೆ. ಮಿನಿಸ್ಟ್ರಿ ಆಫ್ ಕಲ್ಚರು ಯುನೆಸ್ಕೋ ಕಳಿಸುತ್ತೆ, ಕ್ರಿಯೇಟಿವ್ ಸಿಟಿ ನೆಟ್ವರ್ಕ್ ಅಲ್ಲಿ ತಗೊಂಡ್ ಬನ್ನಿ ಅಂತ. ಸೊ 9 ಇದಾವೆ. ಲಕ್ನೋ ಇಸ್ ಅ 9th ಕ್ರಿಯೇಟಿವ್ ಸಿಟಿ ನೆಟ್ವರ್ಕ್. ಸೊ ಅದನ್ನ ಹೇಳ್ತೇನೆ ಯಾವ್ದ್ಯಾವ್ದು ಇದೆ. ಸಾಹಿತ್ಯ ಕ್ಷೇತ್ರದಲ್ಲಿ ಸೊ ಒಂದೇ ಒಂದು ನಗರ ಆಯ್ಕೆ ಆಗಿದೆ. ಯಾವುದು? ಕೇರಳದ ಕೋಝಿಕೋಡ್. ಓಕೆ, ಸೊ ಅದು ಲಿಟ್ರೇಚರ್. ಇನ್ನು ಉಳಿದ ಹಾಗೆ ಗ್ಯಾಸ್ಟ್ರೋನಮಿ ಅಂತ ಆಗಿರ್ಬೋದು, ಮ್ಯೂಸಿಕ್ ಗ್ವಾಲಿಯರ್. ಓಕೆ, ಈ ರೀತಿ ಹಲವಾರು ಒಂದು ಏನು ಕ್ಷೇತ್ರಗಳಲ್ಲಿ ಆಯ್ಕೆ ಆಗಿರೋದು 9 ಸಿಟೀಸ್ ಇದಾವೆ, ಕ್ರಿಯೇಟಿವ್ ಸಿಟೀಸ್ ನೆಟ್ವರ್ಕ್ ಅಂತ ಅಂದ್ಬಿಟ್ಟು. ಅದು ಕೂಡ ಯುನೆಸ್ಕೋ ಗುರುತಿಸುತ್ತೆ. ಅಂಡ್ ನೆಕ್ಸ್ಟ್ ಒನ್, ಓಕೆ, ಸೊ ನೆಕ್ಸ್ಟ್ ಒನ್ ಅಲ್ಲಿ ನಿಮ್ಗೆ ಬಯೋಸ್ಪಿಯರ್ ರಿಸರ್ವ್ಸ್ ಅಂತ ಕೇಳಿರ್ತೀರಾ. ಓಕೆ, ಸೊ ಜೀವಿಗೋಳ ಅಂತ ಬಯೋಸ್ಪಿಯರ್ ರಿಸರ್ವ್ಸ್. ಆದ್ರೆ ಯುನೆಸ್ಕೋ ಒಟ್ಟು ಎಷ್ಟಿದಾವೆ ನಮ್ಮಲ್ಲಿ ಬಯೋಸ್ಪಿಯರ್ ರಿಸರ್ವ್ಸ್? ಯಾವುದು? ನಿಕೋಬಾರ್ ಆಗಿರ್ಬೋದು, ನೀಲಗಿರಿ ಆಗಿರ್ಬೋದು, ಅಗಸ್ತ್ಯ ಮಲೆ ಆಗಿರ್ಬೋದು, ಅಚಾನಕ್ ಅಮರ್ಕಂಟಕ್ ಆಗಿರ್ಬೋದು, ಈ ತರದ್ 18 ಇದಾವಲ್ಲ. ಅದ್ರಲ್ಲಿ ಯುನೆಸ್ಕೋ ರೆಕಗ್ನೈಸ್ ಮಾಡಿರೋದು ಎಷ್ಟು ಅಂತ.
ಸೊ ಮ್ಯಾನ್ ಅಂಡ್ ಬಯೋಸ್ಫಿಯರ್ ಪ್ರೋಗ್ರಾಮ್ ಅಂತ ಕೇಳಿರ್ತಿರಲ್ಲ 1971, ಅದರಲ್ಲಿ ಯುನೆಸ್ಕೋ ಎಷ್ಟನ್ನ ರೆಕಗ್ನೈಸ್ ಮಾಡಿದೆ ಅಂತಂದ್ರೆ, ಸೊ ಇದುವರೆಗೂ 12 ಮಾಡಿತ್ತು. ಈಗ 13ನೇದು ಕೋಲ್ಡ್ ಡೆಸರ್ಟ್, ಹಿಮಾಚಲ್ ಪ್ರದೇಶಲ್ಲಿ ಕೋಲ್ಡ್ ಡೆಸರ್ಟ್ ಅನ್ನ ನಾಮಿನೇಟ್ ಮಾಡಿದೆ. ಓಕೆ, ಯುನೆಸ್ಕೋ ರೆಕಗ್ನೈಸ್ ಮಾಡಿದೆ. ಸೊ ಕೋಲ್ಡ್ ಡೆಸರ್ಟ್ ಅದು ಎಲ್ಲಿ? ಹಿಮಾಚಲ್ ಪ್ರದೇಶಲ್ಲಿ. ಏನಿದು? 13th ಬಯೋಸ್ಫಿಯರ್ ರಿಸರ್ವ್. ಸೊ ರೆಕಗ್ನೈಸ್ಡ್ ಬೈ ಯುನೆಸ್ಕೋ. ಯುನೆಸ್ಕೋ ಗುರುತಿಸಿದಂತಹ 13ನೇ ಒಂದು ಜೀವಿಗೋಳ. ಓಕೆ, ನೆಕ್ಸ್ಟ್ ಇದಾದ್ಮೇಲೆ ಮತ್ತೇನಪ್ಪ ನೋಡ್ಕೋಬೇಕಂತಂದ್ರೆ, ಸೊ ಒಂದು ಮೆಮೋರೀಸ್ ಆಫ್ ಇಂಟ್ಯಾಂಜಿಬಲ್ ಕಲ್ಚರಲ್ ಹೆರಿಟೇಜ್, ಇಂಟ್ಯಾಂಜಿಬಲ್ ಅಮೂರ್ತ ಕಲ್ಚರಲ್ ಹೆರಿಟೇಜ್ ಅಂತ, ಅಮೂರ್ತ ಸಾಂಸ್ಕೃತಿಕ ಒಂದು ತಾಣ ಅಂತ ಅಂದ್ಬಿಟ್ಟು ಅದರಲ್ಲಿ ಆಯ್ಕೆ ಆಗಿರೋದು 16th ಒನ್ ಯಾವುದು? ಇದು 9ನೇದು ಲಕ್ನೋ. ರೀಸೆಂಟ್ ಇದು ಯುನೆಸ್ಕೋ ಬಂದು ಒಂದು ಹಾಟ್ ಕೇಕ್ ತರ, ಯಾರಿಗೆ? KPSC ಎಕ್ಸಾಮ್ ಮತ್ತೆ UPSC ಎಕ್ಸಾಮಿಗೆ. ನೀವು ಹಳೆ ಎಕ್ಸಾಮ್ ಪೇಪರ್ಗಳು UPSC ಅಲ್ಲಿ 2 ಕ್ವಶನ್ ಬಂದಿದೆ 2024ರಲ್ಲಿ. 2 ಕ್ವಶನ್ ಯುನೆಸ್ಕೋ ಮೇಲೆನೆ ಬಂದಿದೆ. ಓಕೆ, ಪ್ಲೀಸ್ ರಿಮೆಂಬರ್. ಎಲ್ಲಾದ್ರೂ ಏನ್ ಬೇಕಾದ್ರೂ ಕೇಳ್ಬೋದು ಯುನೆಸ್ಕೋ ಮೇಲೆ. ಓಕೆ, ಮತ್ತೆ 16th ಏನಪ್ಪ ಇಂಟ್ಯಾಂಜಿಬಲ್ ಅಂತಂದ್ರೆ ಯಾವ ಹಬ್ಬ? ದೀಪಾವಳಿ. ಮೊದಲು ಗರ್ಭಾ ಡ್ಯಾನ್ಸ್ ಅಂತ ಇತ್ತು 2023ರಲ್ಲಿ ಗರ್ಭಾ, ಅದು UPSC ಕೇಳಿದ್ದ. ಈಗ 2025ರಲ್ಲಿ 16ನೇ ಇಂಟ್ಯಾಂಜಿಬಲ್ ಕಲ್ಚರಲ್ ಹೆರಿಟೇಜ್ ಅಂತ ದೀಪಾವಳಿನ ಗುರುತಿಸಿದ್ದಾರೆ ಯುನೆಸ್ಕೋದವರು. ಅಮೂರ್ತ ಅಂತಂದ್ರೆ ಯು ಕೆನಾಟ್ ಟಚ್ ಇಟ್, ಯು ಕ್ಯಾನ್ ಫೀಲ್ ಇಟ್. ಹಬ್ಬನ ನಾವು ಮುಟ್ಟಿ ನೋಡಕ್ಕಾಗತ್ತಾ? ಇಲ್ಲ ಅಲ್ಲ, ಇಂಟ್ಯಾಂಜಿಬಲ್ ಅಮೂರ್ತ ಅಂತ ಅಂದ್ಬಿಟ್ಟು. ಓಕೆ, ನೆಕ್ಸ್ಟ್ ಇದಾದ್ಮೇಲೆ ಪುನಃ ವರ್ಲ್ಡ್ ಆಫ್ ಮೆಮೊರಿ ಅಂತ, ಯುನೆಸ್ಕೋ ವರ್ಲ್ಡ್ ಆಫ್ ಮೆಮೊರಿ. ವರ್ಲ್ಡ್ ಆಫ್ ಮೆಮೊರಿ ಇದಕ್ಕೆ ಆಯ್ಕೆ ಆಗಿರೋದು ಯಾವ್ದು ಗೊತ್ತಾ? ಭಗವದ್ಗೀತಾ. ಓಕೆ, ಸೊ ಭಗವದ್ಗೀತಾ ಮತ್ತು ನಾಟ್ಯಶಾಸ್ತ್ರ. ವರ್ಲ್ಡ್ ಆಫ್ ಮೆಮೊರಿಗೆ ಆಯ್ಕೆ ಆಗಿರೋದು ಭಗವದ್ಗೀತಾ ಮತ್ತೆ ನಾಟ್ಯಶಾಸ್ತ್ರ ಆಯ್ಕೆ ಆಗಿದೆ. ನಾಟ್ಯಶಾಸ್ತ್ರ. ಓಕೆ, ಅದು ಕೂಡ ನ್ಯೂಸ್ ಅಲ್ಲಿ ಇದೆ. ಇದನ್ ಬಿಟ್ಟು ಯುನೆಸ್ಕೋ ಸೊ ಈ ಒಂದು ಎಜುಕೇಶನ್ ಮಾನಿಟರಿಂಗ್ ರಿಪೋರ್ಟ್ ಅಂತ ರಿಲೀಸ್ ಮಾಡುತ್ತೆ. ಯಾಕಂದ್ರೆ ಯುನೆಸ್ಕೋ ಅಂದ್ರೆ ಏನು? ಯುನೈಟೆಡ್ ನೇಷನ್ ಎಜುಕೇಶನ್, ಸೊ ಸೈಂಟಿಫಿಕ್ ಕಲ್ಚರಲ್ ಆರ್ಗನೈಸೇಷನ್. ಎಜುಕೇಶನ್ ಅಂತಂದ್ರೆ ಇವನ್ ಇಟ್ ರಿಲೀಸಸ್ ಎಜುಕೇಶನ್ ಮಾನಿಟರಿಂಗ್ ರಿಪೋರ್ಟ್. ಕೇಳಿದ್ದಾರೆ. ಸೊ ಈ ಒಂದು ಎಜುಕೇಶನ್ ಮಾನಿಟರಿಂಗ್ ರಿಪೋರ್ಟ್ ಅನ್ನ ರಿಲೀಸ್ ಮಾಡುವಂತ ಸಂಸ್ಥೆ ಯಾವುದು ಅಂತ ಅಂದ್ಬಿಟ್ಟು ಸಾಮಾನ್ಯವಾಗಿ ವಿ ಫಾರ್ಗೆಟ್, ಅಂದ್ರೆ ಯುನೆಸ್ಕೋ ಅದನ್ನೇ ಯಾಕೆ ಇದು ಕಲ್ಚರ್ ಅಲ್ವಾ ಅಂತ. ನೋ 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 ನೋ, ಇವನ್ ಇಟ್ ಇಸ್ ಮೆಂಟ್ ಫಾರ್ ಎಜುಕೇಶನ್, ಎಜುಕೇಶನಲ್ ಒಂದು ಇಂಪ್ರೊವೈಸೇಷನ್ಗೆ. ಓಕೆ, ಸೊ ಇದನ್ನೆಲ್ಲ ಕೂಡ ಇನ್ನಷ್ಟು ಯುನೆಸ್ಕೋದ್ ಏನೇನಿದೆ ಅದೆಲ್ಲ ಕೂಡ ಮುಂದಿನ ಕ್ಲಾಸಲ್ಲಿ ವಿವರಿಸ್ತೇನೆ. ಥ್ಯಾಂಕ್ ಯು.